ಏನಪ್ಪ ಕಾಂಡ್ಯಾಳ ಹೇಳಿದ್ರೀಗ ತಲೆಗೆ ಕೋತ ನಿಂತದಿ ಅಪ್ಪಾರಿ ಬೋತಲ್ ತಗೊಂಡ್ ಎಲ್ಲಿ ಹೋಗ್ಬೇಕತಿ? ಯಾಕವ್ವ ಏನಾತು? ಯಾಕೆ ಒದರಾಕತ್ತಿದೆ ಹರೆ ಹೊಟ್ಲೆ? ಯಾಕಪ್ಪ ನನ್ನ ಯಾಕಂತ ಕೇಳ್ತಿ? ನಿನಗೇನ ಮಗ್ಗಲ್ದಾಗ ಹೇತದಾಳು ನಿನಗೆ ಇನ್ನಾಬ್ದು ವಿಚಾರ ನಿನಗೇನ್ ಮಾಡೋದಾದ? ಹೋಗ ಮುಹೂರ್ತ ಚಲೋ ಐತತ್ತ ಸಣ್ಣವ್ನ ಹೇತಿನ ಕರ್ಕೊಂಬಾ ಇಂದ ಮನಿಗೆ. ಮುಹೂರ್ತ ಚಲೋ ಐತತ್ತ ಹೇಳಿದವನ ನಾನ ನೋಡುವ ಇವತ್ತು ಕರ್ಕೊಂಬರ್ಬೇಕತ್ತ ನಂದು ವಿಚಾರ ಇತ್ತ. ರೊಕ್ಕ ಕೈಯಾಗಿಲ್ಲ, ಹಂಗ ಕರ್ಕೊಂಬರಾಕ ಬರ್ತೈತೇನ? ನಿನ್ನ ಮದುವೆ ಆಗಿ ನಿನ್ನ ಹೇತಿ ಬರ್ಬೇಕಾರ ಮಗ್ಗಲ್ದಾಗ 5 ಲಕ್ಷ ಖರ್ಚಾಗೈತಿ. ಈಗ ಸಣ್ಣವ್ನ ಹೇತಿನ ಕರ್ಕೊಂಡ್ ಬಾ, ಎಲ್ಲಾರ ಒಂದ್ 5 ಲಕ್ಷ ತಗಸಿ. ಹೌದ್ರಿ, ಆಯ್ತು ಹೇಳು ಮಾತ ಕರೆ ಐತ್ರಿ. ಮೈದನ್ ಹೇತಿನಟ ಕರ್ಕೊಂಬರ್ರಿ, ಎಲ್ಲಾರ ದೇನೆ ತಗಸ್ರಿ, ಮೇಟಿಗೆ ಹತ್ತಲಿ ಅವ್ರಾಟ. ಅತ್ತಿ ಶಶಿ ಇಬ್ರು ಶನ್ಯಾರಾಗ್ಯಾರ. ಮದುವಿದ ದೇನೇದ ಬಡ್ಡಿ ಕೊಡೋದಾಗುವಲ್ದಾಗೈತಿ, ಹೊಲ್ದಾಗ ಬೆಳಿ ಸರಿಯಂಗೆ ಬರವಲ್ದಾಗೈತಿ. ನನಗೆ ವಿಚಾರ ಇಲ್ಲನ ನಮ್ಮ ತಮ್ಮನ ಹೆಂಡತಿನ ಕರ್ಕೊಂಬರ್ಬೇಕನ್ನೋದು. ನೀವು ಹೇಳಿದಾಗ ಕರ್ಕೊಂಬರ್ತಾನೋ ನೋಡು. ನಾನು ಒಬ್ಬರಿಗೆ ಒಂದು 50,000 ರೂಪಾಯಿ ಹೇಳೀನಿ, ಅವರು ಇವತ್ತು ಕೊಡ್ತಾನಂದಾರ. ಕೊಟ್ರಂದ್ರೆ ಕರ್ಕೊಂಬರ್ತಾನಲ್ಲ. ಅವ್ನು ಕೊಡದ್ರ ಬಿಟ್ಟ ಬಿಡವನ್ ಕರ್ಕೊಂಬಾರದ. ತುಗ ನಿನ್ ಹೇತಿ ಕೊಳ್ಳಾಗ ಬೋರ್ ಮಾಡತ್ತಿ ಒತ್ತಿ ಇಟ್ಟ ರೊಕ್ಕ ತಗೊಂಬರೋಗ. ನಾನು ಕೊಳ್ಳಾಗ ಬೋರ್ಮಾಳ ನಮ್ ತವ್ರ ಮನಿಂದ್ರ ನಮ್ಮವ್ವ ಮಾಡಿಸ್ಕೊಟ್ಟಾಳ, ನಾ ಕೊಡಂಗಿಲ್ರಿ ಬೋರ್ಮಾಳ. ಅವ್ವ ಹೇಳಿದಂಗ ಬೋರ್ಮಾಳ ಕೊಡು. 50,000 ಬಂದು ಅಂದ್ರೆ ನೀನು ಬೋರ್ಮಾಳ ಒತ್ತಿ ಇಡಂಗಿಲ್ಲ. ಬರ್ಲಿಕ್ಕಂದ್ರ ಒತ್ತಿ ಇಡುತ್ತನು ತಾ ಅದನ್ನ. ಇಲ್ರಿ, ನಾ ಬೋರ್ಮಾಳ ಕೊಡಂಗಿಲ್ಲ. ಒಯ್ನಿ ಬೋರ್ಮಾಳ ಯಾಕೆ ಕೇಳಾಕ್ತಾರ? ಈಗ ಏನ್ ಕಡಿಮೆ ಆಗೈತಿ? ಬೋರ್ಮಾಳ ಯಾಕೆ ಕೇಳಾಕತ್ತೀರಿ ಅಂದ್ರ ನಿನ್ನ ಹೇತಿನ ಹೊಸ್ತಾಗಿ ಕರ್ಕೊಂಡ್ ಬರ್ದೈತೆ. ನಿಮ್ಮ ಅಪ್ಪಿದ್ರ ನಿನಗ್ ಪರಿಸ್ಥಿತಿ ಹಿಂಗ ಬರ್ತಿದ್ದಿಲ್ಲ. ಯವು ಏನಾಗೈತಿ ಈಗ? ಮೆಲಕಾಸಿ ಹೇಳದ್ನ ನೋಡ್ತಮ್ಮ. ಇವತ್ತ ಮುಹೂರ್ತ ಚಲೋ ಐತಿ. ಇವತ್ತ ನಿನ್ನ ಹೆಂಡತಿನ ಕರ್ಕೊಂಡ್ ಬರೋದೈತಿ. ಅದಕ್ಕೆ ಕೈಯಾಗ ರಾಕಿಲ್ಲ. ಅದಕ್ಕೆ ಈಗ ಬೋರ್ಮಾಳ್ ಕೊಡು, ಒತ್ತಿ ಇಟ್ಟ ಸಂತಿ ಮಾಡ್ಕೊಂಡ್ ಬರ್ತನಂತ ಹೇಳಾಕ್ತೇನಿ. ಈಗೇನೋ ಡೌನ್ಸ್ ಐತೇನ? ಬೋರ್ಮಾಳ ಒತ್ತಿಟ್ಟಾಗಿ ಕರ್ಕೊಂಡ್ ಬರೋದು, ಮುಂದಿನ ವರ್ಷ ಕರ್ಕೊಂಡ್ ಬಂದ್ರ ಆತಾಳ. ಮುಂದಿನ ವರ್ಷ ಏನ್ ಕರ್ಕೊಂಡ್ ಬರ್ತೀವೋ ಬಾಡ್ಯ? ನೀನು ಹೊರ್ಗ್ಯಾನವ್ರ 3-4 ಹಡ್ದಾರ ಎತ್ಕೊಂಡ್ ಇದ್ರಿ ಬಂದ್ರ ನನ್ನ ಹೊಟ್ಯಾಗ ಬೆಂಕಿ ಬೀಳ್ತೈತೆ. ಇದು ಹಡಿದಿಲ್ಲ ಗೊಡ್ಡೆ, ಹಡದ್ ಕೊಟ್ಟಿತ್ತಂದ್ರ ಕಟ್ಟಿ ಮೇಲೆ ಎತ್ಕೊಂಡ್ ಕುಂಡಿರ್ತೀನಿ. ನೀ ಯಾರ ಹಡಿಯೋ ಯಪ್ಪ? ಮೊಮ್ಮಕ್ಳು ಎಂದ್ ಕಂಡಿನು ಎಂದ್ ಎತ್ಕೊಂಡ್ ಅಡ್ಡಾಡಿನ ತಂದ ನನಗ ಹೊಟ್ಯಾಗ ಸಂಕಟ ಬಿಡಾಕೈತಿ. ಓ ನಿನ್ನ ದಶಿಂದ ಹೌದ್ರಿ ಅಂತೀರಿ, ಊರ್ ಮಂದಿ ಎಲ್ಲ ಅಂತೀರಿ ಬಡ್ಡಿ ಪಂಚಾಯತಿ ನೀವಾಟ್ ಉಳ್ದಿರಿ ಅಂದ್ರಿಲ್ಲ. ಸಮಾಧಾನ ಆತಿಲ್ಲ ನಿಮಗ? ತಗೋರಿ, ಇದು ಬೋರ್ಮಾಳ ನಿಮ್ ಕಣ್ಣಾಗ ಗೊತ್ತಾಗ್ತೈತಿ. ಸೊಸಿನಾರ ಕರ್ಕೊಂಡ್ ಬಾ, ಏನಾರ ಮಾಡ್ರಿ ಒತ್ತಿ ಇಟ್ಟ. ಸಮಾಧಾನ ಆತ್ ನಿಮಗ? ಮುಚ್ಚ ಬಾಯಿ. ಕೊಡುದಿದ್ರ ಸಮಾಧಾನ ಕೊಡು, ಹಂಗ ಮರ ಅನಿಸ್ ಕೊಡ್ಬೇಡ. ತರ್ವೈ ಒತ್ತಿ ಇಟ್ಟ ಬರ್ತಾನ. ನಿಮ್ಗೂ ಅಟ್ಟ ಬೇಕಾಗೈತ್ರಲೆ, ಒತ್ತಿ ಇಡುದ ಬೇಕಾಗೈತಿ. ಸುಮ್ಮ ಮುಚ್ಕೊಂಡ್ ನಿಂದ್ರ ನೋಡಕ್ ಏನ್ ಅನ್ನಕತ್ತಾಳು? ಮಗ್ಗದಾಗ ಹೆಂಡತಿ ಬಂದಾಳು, ಇನ್ನೊಬ್ರ ನೆನಪಿಲ್ಲ ಅಂತೇಳಿ ಮನುಷ್ಯನ ಮರಗಾಕತ್ಯಾಳ. ಅದಕ್ಕ ನೀನು ಹೊಟ್ಯಾಗ ಮಕ್ಕಳು ಹುಟ್ಟುವಲ್ಲು ಬಂಚಿ ಹತ್ತ ನುಡಿಯಾಕತ್ಯಾಳ. ನನಗ್ ಮಕ್ಳ ಆಗಲಿಕ್ಕ ನಾನ್ ಜನ ನನ್ ಕೈಯಾಗ ಮಕ್ಳ ಹಡಿದ ದೇವ್ರ ಕೊಡ್ಬೇಕ. ಹೇಗೆ ನಾವ್ ಇದು ನಿಲ್ಗೆ ಮುಗಿಸ್ತಿರಿಲ್ಲೋ? ಏನ್ ಯಾರಿಗೆ ಬೇಕಾದ ಹೆಂಡತಿ? ಹಿಂಗ್ ಜಗಳದವ್ರ ಹೆಂಡತಿ ಬ್ಯಾಡ ನನಗ, ಕರ್ಕೊಂಡ್ ಬರ್ಬೇಡ್ರಿ ನೀವು. ಇನ್ನು ನಿಂದ ಐತನ ಮನ್ಯಾಗ ಕಾರ್ಬಾರ. ಹೆಂಗೋ ಬೋರ್ಮಾಳ್ ಕೊಟ್ಟಾಳು, ಕರ್ಕೊಂಡ್ ಬರ್ತಾನೆ. ಮನಿ ಎಲ್ಲ ಸ್ವಚ್ಛ ಮಾಡ್ರಿ, ಅಡ್ಗೆ ಮಾಡ್ರಿ, ನಾವು ಹೋಗಿ ಕರ್ಕೊಂಡ್ ಬರ್ತಾನೆ ಒತ್ತಿ ಇಟ್ಟ. ನೀ ಯಾಕೆ ವಾಲ್ಯನಾಕತ್ತೇದಿ? ಮುದುಕಾಗವದ ಸುಮ್ಕೊಂಡ್ರ ನಡಿ. ಮನಿ ಪನಿ ಸ್ವಚ್ಛ ಮಾಡೋಣ, ನಡಿವ ಹೋಗುನು ಒಳಗ. ಈಗ ಸಮಾಧಾನ ಆಯ್ತು ನಿನಗ. ಪೌನ್ಯಾರ ಬರ್ತಾರಲ್ಲ ಬರೇ ಬಳಿಲಿ ಆಕೆ ಆಗ್ತಾನ. ಪೌನ್ಯಾರ ಮುಂದೆ ಸಮಾಧಾನ ಆಗ್ತದ ಈಗ. ಜಗಳದವ್ರ ಯಾಕೆ ಬೇಕಾಗೈತಿ? ನನ್ಗೆ ಇದ್ರಿ ಕರ್ಕೊಂಡ್ ಬರೋದ ಯಾಕೆ ಬೇಕಾಗಿ? ಸಾಕಾಗಿದ್ದೀವಿ ಕಾಲ ನನಗೂ. ಬರೀ ಬರೀ ಇಳಿದು ಯವ್ವ. ಯಾರ್ದಾರಿ ಮನ್ಯಾಗ? ನೀರು ತಗೊಂಬರ್ರಿ. ಇದನ್ನ ನೋಡ್ರಿ ನಮ್ಮ ಮನಿ. ಚಲೋ ಐತ್ರಿ ಮನಿ ರೀ. ನೀರು ಇದ ಮನ್ಯಾಗ ಏನ ಇರಬೇಕಲ್ಲ ಮಾಡ್ಯಾರಂದ್ರ. ಬಂದೆ ತಂಗಿ, ಬಂದೆ ಅಂತಮ್ಮ ಬರ್ರಿ. ಬಂದ್ರಿ? ಇದೇ ಅಂತಂದದಿ ಆಚಾರ ಇಲ್ಲ ಏನಿಲ್ಲ. ರೊಟ್ಟಿ ತಗೊಂಡ್ ನಿವಾಳಿಸಿ ಒಗದ್ ಆಕಿ ದಿಷ್ಟಿ ತೆಗೆದು ಒಳಗ್ ಕರ್ಕೋಬೇಕು. ಬಾಂಧಳಪ್ಪ ತೆರಿಗೆ ಕೈಯಾಗ ಹಿಡ್ಕೊಂಡ್ ಹೇಳ್ಬೇಕ್ರಲ್ಲ. ಮತ್ತ ಬರಾಗ ರೊಟ್ಟಿ ನೀರ ಎಲ್ಲಾ ಕುಡಿಯ ತರ್ತೀನ್ರಿ, ನನ್ಗೇನ್ ಗೊತ್ತ್ರಿ? ನೀವ್ ಹೊಸ್ತಾಗಿ ಬಂದಾಗ ನಾನ ಇಳಿ ಒಗದಿನಿ ಇಲ್ಲ, ಅದನ್ನಾರ ತಲೆಯಾಗ ಇಟ್ಕೋಬಾರ್ದಾನ. ಏನವ್ವ ನಿಮ್ಮ ಅತ್ತೆ ಅವತಾರ
ಹಂಗಾರ ಜೀವನ ಹಾಕ್ತಿ ಇಂತ ಮನ್ಯಾಗ ಇನ್ನ ಒಳಗ್ ಕಾಲಿಟ್ಟನಕ ಇಬ್ರು ಜಗಳ ಆಡಕತ್ತಾರ ಮುಂದೆ ಹೆಂಗತ್ತನ್ನ ನಿನಗ ಬಿಟ್ಟಿಲ್ಲ ದೇವ್ರಿಗೆ ಗೊತ್ತ ನಿನಗ ಗೊತ್ತ ತಿರಿ ಈಗ ಹೋಗಿ ತರ್ತ ನೋಡ್ರಿ ರೊಟ್ಟಿ ನೀರ ನೀ ಏನ್ ಹೊಕ್ಕಿ ನಾನ ತಗೊಂಬರ್ತಾನ ಆತತ್ ನೋಡ್ ನಮ್ಮ ಅತ್ತೆ ಒಂದು ಮನ್ಯಾಗ ಸಿಡಿ ಪಿಡಿ ಮಾಡ್ತೈತಿ ಒಟ್ಟು ಮಂದ್ಯಾಗ ಮಕ್ಕಳದಾಗ ಅಬ್ರುಗೇಡಿ ಮಾಡ್ಬೇಕತ್ತಾಳೆ ಅಂಬಲ್ ನಾನು ಸುಮ್ಮ ಬಾಯಿ ಮುಚ್ಕೊಂಡು ನಿಂದ್ರಿ ಸುಮ್ಮನೆ ನಿತ್ತ ಹಿಂಗಾಗೈತ್ರಿ ನನ್ನ ಜೀವನ ಬಾ ತಂಗಿ ಮುಂದಕ್ಕೆ ಬಾ ತಂಗಿ ಒಳಗೆ ಬರೀ ಬಾ ತಮ್ಮ ಈ ಕೂದಲ ಯಾ ದೇವ್ರಿಗೆ ಬಿಟ್ಟಾರು ಎಲ್ಲಿ ತೆಗ್ಸಾರ್ದಾರ ಜಡಿ ಅಜ್ಜಿ ನಾ ಹುಡುಗಲ್ಲ ಹುಡುಗದನ ನನ್ನ ಹೆಸರ ಲಕ್ಷ್ಮಿ ಯವ್ವ ತಂಗಿ ನನಗೇನು ಗೊತ್ತಾ ನಾ ಗಂಡು ಹುಡುಗನ ಮಾಡಿನೇವ ಬಾ ಒಳಗೋಗುನು ತಂಗಿ ಲಕ್ಷ್ಮಿ ತರ ಆಗ್ಯದಿ ನೋಡುವ ಒಟ್ಟ ನಾನು ಮನೆಗೆ ತಕ್ಕಂಗೆ ಸಸಿ ಸಿಕ್ಕಿ ಯವ್ವ ಎಂತಕ್ ಸಿಗ್ತಾಳೇನೋ ಚಿಂತೆ ಮಾಡ್ತೀನಿ ಯವ್ವ ಬಂದು ಬೀಗರ ಊಟ ಅದು ಮಾಡಿಸ ಸಸಿ ಕಟ್ಟದ ಗೊಂಬೆದಾಳ ಅಂತೇಳಿ ರಂಸಕ್ಕೆ ತಾಕಿ ನಿಲ್ಲೇ ಇರ್ತಾಳೆ ಅವತ್ತು ಮನ್ಯಾಗನ ನೋಡುವ ನಮ್ಮವ್ವ ಹಂಗ ಇದು ಹಳ್ಳಿ ಸಂಪ್ರದಾಯ ಆಕಿದೇನು ಮನಸ್ಸಿಗೆ ಹಚ್ಕೋಕ್ ಹೋಗ್ಬೇಡ ಇಲ್ರಿ ಮಾಮಾರ ಆಕಿನೂ ನಮ್ಮ ಅವ್ವ ಇದ್ದಂಗಲ್ಲ ಅತ್ತೆ ಅಂದ್ರ ಎರಡನೇ ತಾಯಿ ಇದ್ದಂಗ ನಾ ಏನ್ ತಲೆ ಕೆಡಿಸ್ಕೊಳಂಗಿಲ್ಲ ಹೇಳ್ರಿ ಕೇಳಿಯಪ್ಪ ನಾನು ಸಣ್ಣ ಸಸಿ ಮಾತು ನೋಡುವ ಅತ್ತಿ ಸಸಿ ಇಟ್ಟು ಹೊಂದ್ಕೊಂಡಿದ್ರ ಅರ್ಥ ಸಾಕಲ್ಲ ಲಕ್ಷ್ಮಣ ಏ ಲಕ್ಷ್ಮಣ ನೋಡು ನೀನು ಈಕಿನ ಕರ್ಕೊಂಡ ನಿಮ್ಮ ಬೀಗರ್ ಕರ್ಕೊಂಡ ಊಟ ಮಾಡ ಹೋಗಿ ಒಳಗೆ ಕರ್ಕೊಂಡು ಹೋಗಿ ಯಾವ ಎಲ್ಲರೂ ಕರ್ಕೊಂಡು ಊಟ ಮಾಡಿಸ್ ನೀನು ಊಟ ನಾವು ಮಾಡ್ತೀವಿ ಒಳ ಮೊದಲು ಬೀಗರ್ನ ಊಟ ಮಾಡಿಸ್ ಬರ್ರಿವ ಊಟ ಗಂಡ ಹೆಂಡತಿಗೆ ಇಬ್ಬರಿಗೆ ಒಂದ ತಾಟ್ಯಾಗ ಹಚ್ಕೊಡು ಹಾಂ ಹ್ಞೂ ಯಪ್ಪ ಹೋಗಿ ಕರ್ಕೊಂಡು ಹೋಗಿ ಒಳಗೆ ಹೆಂಗದ ಸಸಿ ಚಲೋ ಅದಾಳೆಪ್ಪ ಸಸಿ ಬೆಳ್ಳಾಗ ಕಟ್ಟದ ಗೊಂಬೆ ಹೇಗೆ ನೋಡ್ತಮ್ಮ ನನಗೆ ಮಾತ್ರ ಮನಸ್ಸಿಗೆ ಮಾತಾಡ ನೋಡಿ ನೋಡಿಲಿ ಮೊದಲನಿಂದ ಒಡಕ್ಕೆ ಗಡಿಗಿದ್ದಂಗೆ ಬಾಯಿ ಸೂಕ್ಷ್ಮ ಮಾತಾಡಕ್ಕೆ ಸಾಲಿ ಕಲ್ತಕ್ಕಿದಾಳೆ ಏನ್ ಹೇಳ್ತ ಹ್ಞೂ ಯಪ್ಪ ತಮ್ಮ ಈಗ ಮನ್ಯಾಗದಾಳೆ ಹಿರೇಕಿ ಆಕಿಗೆ ಮಾಡಿದಂಗೆ ಮಾಡಕ್ ಹೋಗ್ಬೇಡ ಇಲ್ಲಪ್ಪ ಒಳ್ಳೆ ಚಲೋ ಇಟ್ಕೋತನಕಿನ್ನ ಆಯ್ತು ಬೀಗರ್ ಕಳಿಸ್ತು ಅವ್ರಿಗೆ ತಾಟ್ ಹಚ್ಚಿ ಊಟಕ್ಕೆ ರೆಡಿ ಮಾಡ ಹ್ಞೂ ಆತಾಳಪ್ಪ ಹೋಗಿ ರೀ ರೀ ಏನ್ ಮಾಡಕತ್ತೀರಿ ನೀವು ಹೊಲ್ದಾಗಲ್ಲಿ ಎದಕ್ಕಂದ್ರ ಅಲ್ಲ ನಾ ಮನ್ಯಾಗ ಅದೀನಿ ನೀವ್ ಇಲ್ಲಿ ಬಂದ್ ಕಿಶನ್ ಹೊಲ್ದಾಗ ಕೂತ್ರ ಹೆಂಗ ಗೊಂಜಾಳದಾಗ ನೀರ್ ಹಸಾಕ್ತಿದ್ನಿ ಅಲ್ರಿ ನನಗ್ ಮನ್ಯಾಗ ಕುಂಡ್ರಿಸಿ ನೀವ್ ಇಲ್ಲಿ ಹೊಲ್ದಾಗ ಬಂದ್ ಕೂತ್ರ ಹೆಂಗ ನನಗ್ ಟೈಮ್ ಪಾಸ್ ಆಗವಲ್ತ ಹೆಂಗಾರು ಹಚ್ಚ ಹಸಿರು ಹೊಲ ಐತಿ ಬರ್ರಿ ಒಂದೆರಡು ರೀಲ್ಸ್ ಮಣ್ಣು ಅಣ್ಣ ಅವ ನೋಡ್ರಿ ಬೈತಾರು ಅದನ್ನೇ ಮಾಡ್ತೀವಿ ಬೇಡ ಬೇಡ ಹಂಗಂದ್ರ ಅಲ್ಲ ನನ್ ಗೆಳತಿಯರ್ದ ನಿಮಗ್ ಪ್ರೊಫೈಲ್ ತಗ ತೋರಿಸ್ತೀನಿ ನಡ್ರಿ ಅವ್ರ ಗಂಡುಗಳು ಕೂಡ ಹೊರಗ ಲಾಂಗ್ ಜರ್ನಿ ಹೋಗ್ತಾರ ರೀಲ್ಸ್ ಮಾಡ್ತಾರ ಫೋಟೋ ಹೊಡ್ಕೋತಾರ ಹಂಗ ನಿಮ್ಮನೆಲ್ಲಿ ಹೊರಗ್ ಕರ್ಕೊಂಡ್ ಹೋಗೋಣ ನನ್ನ ಇಲ್ಲಿ ಬರ್ರಿ ಕುಂತ್ ರೀಲ್ಸ್ ಮಾಡೋಣ ಒಂದೆರಡು ಮಾಡೋಣ ಬರ್ರಿ ಬ್ಯಾಡ ಬಿಡ ಅವ್ವ ಅಣ್ಣ ನೋಡ್ರಿ ಬೈತಾರು ಹೊಲ ನೀರ್ ಹಸ್ಬೇಕಣ್ಣ ಬರ್ರಿ ನಡ್ರಿ ಹೋಗೋಣ ಈಗ ನಿನ್ನೆ ಮೊನ್ನೆ ಬಂದಾಳು ಗಂಡನ ಕೈ ಹಿಡಿದು ಎಳ್ದಾಡಕತ್ಯಾಳ ಏನ್ ಮಾಡಾಕತ್ಯಾರ ಇವ್ರ ನಮ್ಮ ಅತ್ತಿ ಬುದ್ಧಿ ಐತಿಲ್ಲ ಆಕೆಗೆ ಹೊಸ್ದಾಗಿ ಬಂದಾಕಿ ನಮ್ಮ ಮನ್ಯಾಗ ಕುಣಿಸ್ಬೇಕಲ್ಲ ಗಂಡನ ಜೋಡಿ ಬಿಟ್ಟಾಳಿದ್ವಿ ಮತ್ತು ನನಗೆ ಮೂಕಿಸಿದ ಮಾತಾಡ್ತಾಳ ನಾ ತೆಗ್ದ ಮಾಡಿ ಮಾಡಿ ಬ್ಯಾಸ್ರ ಬಂದು ಹೋಗೈತಿ ನನಗೆ ಈಗೇನು ಕಣ್ಣಾಗೇನು ಎಮ್ಮಿ ಮಣಗಿಸ್ಕೊಂಡಾಳ ಯಾಂಬಾದ ಸಣ್ಣ ಸಸಿ ಮ್ಯಾಲ ನೋಡ್ಬೇಕಲ್ಲ ನಾವು ಒಬ್ಬಕ್ಕೆ ಕಾಣ್ತೀನಿ ಯಾಂಬಲ್ಲ ಆಕೆ ಕಣ್ಣಾಗ ಏನ್ ಯಾಕೆ ಹಾಳು ಬಾಯಿ ಬೀಳ್ವಾರ ನನ್ನ ತೆಗ್ದ ನಾ ಮಾಡ್ತಾನ ನೋಡ್ರಿ ಈಗ ನಾ ಸೆಲ್ಫಿ ಹೊಡಿತೀನಿ ಅದನ್ನ ನಿಮ್ ಮೊಬೈಲ್ ಸ್ಕ್ರೀನ್ ಮ್ಯಾಗ ಇಡ್ಬೇಕು ಸ್ಕ್ರೀನ್ ಮ್ಯಾಗ ಆಯ್ತಾಯ್ತು ನೆಗ್ರಿ ನೋಡೋಣ ಏನ್ ಮಾಡಾಕತ್ತೇವಿ ಇಲ್ಲಿ ತಟ್ಟ್ಯಾಗ ಒಂದು ರೊಟ್ಟಿ ಇಲ್ಲ ಬೋಗಾನ್ಯಾಗ ಒಣಗಿಲ್ಲ ಗಾವಂಗ ತಿಂದು ಬಂದು ಕೂತಿ ಏನು ಹೊಲ್ದಾಗ ಏನ್ ತಿಳಿದು ಮಾತಾಡತ್ತೀರಿ ನೀವು ಮನ್ಯಾಗ ಯಾವಾಗ ಮಾಡ್ಲಿ ಹೊಲ್ದಾಗ ಯಾವಾಗ ಮಾಡ್ಲಿ 4 ಕೈ ಇದಾವ ನನ್ನ ಏನ ನಿನ್ ಕಣ್ಣಾಗ ಏನ್ ಮಾಡ್ಕೊಂಡ ಕಾಣಂಗಿಲ್ಲ ಸಣ್ಣ ಸಸಿದ ನೋಡ ಲೇಟ ಕಣ್ಣು ತೆರದ್ ನೋಡ
ನನ್ನ ಸಸಿ ಸಾಲಿ ಕಲ್ತಾಕಿದಾಳ ಗಂಡನ ಕರ್ಕೊಂಡ ಮೇವು ತರಕ ಯಾವ ಹೊಲಕ್ಕ ನನಗ ಇದ್ರ ಮಾತಾಕ ಹೊಯ್ ಮಾಡಿ ಬಾಯಾಗ ನಾಲಿ ಇಟ್ಕೊಂಡಿದ್ದಿ ಸರಿ ಇಲ್ಲ ನಿನ್ನ ಬೇರೆನ ಆಕತ್ ಮತ್ತ ಅತ್ತಿರಿ ನನಗ ಬೈತೀರಿ ಬಡಿತೀರಿ ಆ ಸಣ್ಣ ಸಸಿ ಸಣ್ಣ ಮಗ ರೋಡ್ ದಾಂಡಿಗೆ ತೆಕ್ಕಿ ಬಿಡ್ಕೊಂಡ್ ನಿಂತಾರ ಹೋಗ್ ಬರೋ ಮಂದಿ ನೋಡಿ ನಗಾಕತ್ಯಾರ ನನಗ್ ಬುದ್ಧಿ ಹೇಳ್ಬ್ಯಾಡ್ರಿ ಆ ಸಣ್ಣ ಮಗಗ ಸಣ್ಣ ಸಸಿಗೆ ಬುದ್ಧಿ ಹೇಳೋಗ್ರಿ ನೋಡೋಗ್ರಿ ಇಲ್ಲಟ ಮತ್ ನನ್ನ ಬಡಿತಾರ ಮಾಡಿ ಮಟ್ಟಿ ಬಡಸ್ಕೊಳ್ಳೋದು ನನ್ನ ಜನ್ಮ ಎಲ್ಲಿರ್ತಾರು ನಾ ನೋಡ್ತುನು ನೀ ಮನಿಗ್ ನಡಿ ಅಡಿಗೆ ಅದು ಮಾಡುದತ್ತೆ ಆತಾಳ್ರತ್ತಿ ನಾಗಿರ್ಲಾ ಹಂಗ್ಯಾಕ್ ನಿತ್ರಿ ಶಟ್ಕೊಂಡ ಒಂಚೂರ್ ನಕ್ಕೊಂತ ವಿಡಿಯೋ ಮಾಡಿದ್ರೆ ಚಂದ ಬರ್ತೈತಿ ಆಯ್ತು ಈಗ ಚಲೋ ಬರಾಯ್ತು ನೋಡು ಅದೇನ್ ಚಲೋ ಬರ್ತೈತಿ ಹಿಂಗ್ ಸುಮ್ ನಿತ್ರ ಎಲ್ಲಾರು ಮಾತಾಡ್ಕೋತಾರ ಶ್ರುತಿ ಗಂಡಿಗೆ ಏನೂ ಬರಂಗಿಲ್ಲ ಅಂತಾರ ನಾವ್ ಸ್ವಲ್ಪ ಚಂದಂಗ್ ಸ್ಮೈಲ್ ಅದು ಕೊಡ್ರಿ ಒಂಚೂರು ಆಯ್ತಾಯ್ತು ಹಿಂಗೆ ಒಂದ್ ಸ್ವಲ್ಪ ದೊಡ್ಡ ಕಟೌಟ್ ಮಾಡಿ ಹಾಕ್ಸೋನ್ ಚಂದ ಬತ್ಲಾ ಶ್ರುತಿ ಅಲ್ಲಿ ಹೋಗ ಅಂದ್ರ ಅಲ್ಲ ಅವ್ವ ಬಂದ್ರೆ ಏನಾದ್ರಿ ನಾ ಏನೇನ್ ಮಂದಿ ಕೂಡ ಮಾಡಕತ್ತೀನಿ ನನ್ನ ಗಂಡನ ಕೂಡ ನಾ ಸೆಲ್ಫಿ ಹೊಡ್ಕೊಳತೀನಿ ವಿಡಿಯೋ ಮಾಡತ್ತೀನಿ ಹಾದಾಗ ನಿತ್ ಏನ್ ಮಾಡತ್ತಾರಿ ಮನಿಗ್ ನಡ್ರಿ ಅತ್ತಿರಿ ಬರೀಲಿ ಅಲ್ಲ ನೀವೇ ಕಿಟ್ ಸಿಟ್ ಮಾಡ್ಕೊಂಡ್ರಿ ನಾನು ಇವ್ರು ಮೇವು ಮಾಡಕತ್ತಾರ ನಾನು ಬಂದಿದ್ನಿ ಏನೋ ಸ್ವಲ್ಪ ಚಾ ಕುಡಿಯಕ್ರಿ ಊಟ ಮಾಡಕ್ರಿ ಬರ್ರಿ ಕರ್ಯಾಕ್ ಬಂದಿದ್ನಿ ಅತ್ತಿರಿ ಒಂದ್ ಸೆಲ್ಫಿ ಹೊಡ್ಕೊಳ್ರಿ ನಾನು ಕೂಡ ಹೊಡ್ಕೊತ್ರಿ ನನಗೇನ್ ಮಾಡುದ್ ಬಿಡ ತಂಗಿ ನೀವು ಸುಮ್ ನಿಂದ್ರಿ ನಾವ್ ಹೊಡಿತೀನಿ ಬರ್ರಿ ಆ ಅತ್ತಿರ್ ಕೂಡ ಒಂದ್ ಫೋಟೋ ಹೊಡ್ಕೊಂಡ್ ಬರ್ರಿ ಬ್ಯಾಡ ಬೇಡ ತಂಗಿ ಬಾಳ ಚಂದ ಬರ್ತೈತ್ ನೋಡ್ರಿ ನೋಡೋಣ ಹಾ ಅಯ್ಯೋ ಅತಿ ಇಲ್ಲ ಇವ್ ಕೂದಲ ಇಲ್ಲ ಏನ್ ನೀವು ಚಂದಂಗ್ ತಲಿಯಕ್ ಹೋಗ್ಬೇಕು ಏನ್ ಕೊಳ್ಳಾಗಿಲ್ಲ ಏನಿಲ್ಲ ಏನ್ ಮಾಡ್ ತಂಗಿ ನಾ ಅಡವ್ಯಾಗ ದುಡಿಯಾಕಿ ಭೂಮಿಯಾಗ ನಾ ಒಟ್ಟ ತಿಂಗಳಿಗೆ ಒಂದ್ ತಲಿ ಏನ್ ಮಾಡ್ಬೇಡ್ರಿ ನನಗೂ ಕೊಳ್ಳಾಗ ನಮ್ಮ ಅಪ್ಪ ಅವ್ವ ಮಾಡ್ಸಕಿದ ಬಾಳ ವಜ್ಜಾಗ್ಯಾವ ಒಂದ ನೀವ್ ಹಾಕೋರಿ ಈ ಹುಡಿನ ಫೋಟೋ ಇವ ಎಷ್ಟು ಚಂದ ಆತ್ ನೋಡಿದ್ನಿ ಕಸ ಇದ್ದೀನಿ ನೋಡ್ಯಪ್ಪ ಅಂತ ಸಸಿನ ನಾನು ತಕ ಸಿಕ್ಕಿತ್ತು ಯಪ್ಪ ನನ್ನ ಬಂಗಾರ ಮುಜ್ಜಿ ಬರ್ರಿ ಹೊಡ್ಕೊಳ್ಳ ಹಾ ಇದನ್ನ ಕಟಾಟ್ ಹಾಕ್ಸೋನು ಯವ್ವ ಹೋಗ್ರಿ ನಡ್ರಿ ಹೋಗು ನಡ್ರಿ ಬಾ ಬಾ ತಮ್ಮ ಮಾಡ್ದೇನ್ ಅಡ್ಗಿ ರೊಟ್ಟಿ ಹಚ್ಕೊಂಡ್ ಬಾ 3 ತಾಟ ನನಗ ನನ್ನ ಮಗ್ಗ ಸಸಿಗೆ ಇನ್ನ ಮಾಡತ್ತೇನ್ರಿ ಅತ್ತಿರಿ ಯಾವಾಗ ಬಂದದಿಲ್ಲ ಇನ್ನ ಅಡಿಗೆನ ಆಗಿಲ್ಲ ಒಂದ್ ಯಾವಾಗ ಕಳ್ಸೇ ನೀನ್ ಏನಾರ ಮಾಡಿದ್ ಮನ್ಯಾಗ ಇನ್ಕತಕ ಆತ್ ಗಪ್ರಿ ಇನ್ನೊಂದ್ 5 ನಿಮಿಷ ರೀ ಹೊಸದಾವ ಪಾಪ ಆತಡ್ ತಾಟ್ ಹಚ್ಕೊಂಡ್ ಬರ್ತೀನಿ ಹೋಗ ರೀ ನಂಗ್ ಬಾಳ ಹಸು ಆಗ್ಯಾವ ಒಟ್ಟ ನಮ್ಮ ಊರಾಗ ಇದ್ದಾಗ ಗೋಬಿ ಮಂಚೂರಿ ನೂಡಲ್ಸ್ ಏನ್ರಿ ವೆರೈಟಿ ಹೊರಗಿನ ತಂದ್ ತಿಂತಿದ್ವು ನಾ ಹೊರಗಿಂದ್ರ ಏನು ತಿಂದಿಲ್ರಿ ಹೊಟ್ಟೆಗ್ ಸಂಕಟ ಆಗತೈತಿ ನೀ ಹೇಳಿದ ಐಟಮ್ಸಾ ಇಲ್ಲಿ ನಮ್ಮ ಮನ್ಯಾಗ ಸಿಗಂಗಿಲ್ಲ ಇಲ್ಲಿ ಏನಿದ್ರು ರೊಟ್ಟಿ ಒಣಗಿ ಅಷ್ಟ ನಾ ಅದನ್ನು ತಿಂದಿಲ್ಲ ಹೊಟ್ಟೆಗ್ ಬಾಳ ಸಂಕಟ ಆಗತೈತ್ ನನಗ ತಂಗಿ ಏನ ಅಡಿಗೆನ ಮಾಡಿಲ್ಲ ತಾಕೆ ಅತ್ತಿ ಮಾಡಿಲ್ಲ ಅಂದ್ರ ಬಹಳ ಚಲೋ ಆತ ಯಾಕಂದ್ರ ನನಗ್ ರೊಟ್ಟಿ ಪಲ್ಯ ತಿಂದ್ ನನ್ ಬಾಯಿ ಹೊಲಸಾಗ್ಬಿಟ್ಟೈತಿ ಏನ್ ತಿಂದ್ರು ರುಚಿ ಹತ್ತುವಲ್ತ ನನಗಂತೂ ಸಾಕಾಗ್ಬಿಟ್ಟೈತಿ ಈಗ ನಮ್ಮ ಅಣ್ಣಾಗ ಫೋನ್ ಹಚ್ತಾನ ಏನ್ ತಿನ್ಬೇಕು ಅನ್ಸುತ್ತೆ ಎಲ್ಲಾ ಐಟಮ್ ತರಿಸ್ತಾನ ನಾನು ನೀನು ನನ್ನ ಗಂಡ ಕೂತಿನೂ ಇದಕ್ಕೇನತಿ ಅವ್ವ ನನಗೇನ್ ತಿಳಿಯಂಗಿಲ್ಲ ನಿನ್ನ ಗಂಡಗ ಹೇಳುವ ಏನೇನ್ ತಿನ್ನಂಗಾಕೈತಿ ಅಂತ ತರಿಸು ಅಂತ ಹೇಳು ರೀ ನಾ ಈಗ ನಮ್ಮ ಅಣ್ಣಾಗ ಫೋನ್ ಹಚ್ಕಿಸಿಂತ ಹೊರಗಿನ ತರ್ಸಕಂದ್ರ ತರ್ಸಕಿ ಬ್ಯಾಡ ಅಣ್ಣ ನೋಡ್ರೆ ಬೈತಾನು ಬ್ಯಾಡ ಅತ್ತಿ ನೀವರ ಹೇಳ್ರಿ ಮನ್ಯಾಗ ಇನ್ನ ಆಕಿ ಅಡ್ಗೆ ಮಾಡಿಲ್ಲ ನಾ ಏನ್ ತಿನ್ಬೇಕ ನಂಗೆ ಹೊಟ್ಟೆ ಸಂಕಟ ಆಗತೈತೆ ನಾ ಫೋನ್ ಹಚ್ಚಿ ತರಿಸ್ತೀನಿ ಏ ಬಾಡ್ಯ ಏನ್ ಕೇಳಿದ ಕೇಳ ಯವ್ವ ನಿನಗೆ ಏನೇನ್ ತಿನ್ನಂಗಾಕೈತಿ ನೋಡ ಅಂತ ತೋರ್ಸವ್ವ ಏನ್ ಹಲೋ ಅಣ್ಣ ಎಲ್ಲದಿ ಏನಿಲ್ಲ ಸ್ವಲ್ಪ ಹೊರಗಿನ ತಿನ್ನಕ್ ತಗೊಂಡ್ ಬರ್ಬೇಕಾಗಿತ್ತು ಏ ಬೇಕ್ರಿದಲ್ಲ ದಾಬಾದ ಎಲ್ಲಾ ಐಟಮ್ ನನಗೆ ಏನ್ ಇಷ್ಟ ಆಯ್ತಲ್ಲ ಎಲ್ಲಾ ತಗೊಂಡ್ ಬಾ ಹಾ ಜಲ್ದಿ ಬಾ ಹಾ 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 ಅವರು ಇಲ್ಲೇ ಅದಾರ ಹಾ ಹಾ ನಮ್ಮ ಅತ್ತಿನೂ ಇಲ್ಲೇ ಅದಾಳು ನನ್ನ ಗಂಡನೂ ಇಲ್ಲೇ ಅದಾನು ಅಷ್ಟ್ರಿಗೆ ತಗೊಂಬಾ ಹಾ ಹಾ ಆಯ್ತ ಇಡ್ಲ ಬರ್ತಾರತ್ರಿ
ತಂಗಿ ತಂಗಿ ಏನು ಮಾಡಾಕತ್ತಾಳು ತಂಗಿ ಒಬ್ಬಾಕಿ ಒಳಗೆ ಒದ್ರೆ ಒಟ್ಟ ಹೋಗಿ ಕೊಡಾಕ್ತಾ ಇರಲ್ಲ ಮಳೆ ರೀ ಹತ್ತೈತಿ ನಮ್ಮನಿ. ಅಯ್ಯೋ ಅಣ್ಣ ಬಂದಿ ಬಾ ಬಾ ಮಳಿ ಬರತ್ತದ ಬಾ ಹಾ ಈಗ ಬಂದಿ ನೋಡು. ನಾನು ಹೇಳಿದೆಲ್ಲ ತಂದಿಲ್ಲ ಹಾ ಎಲ್ಲ ತಗೊಂಡ್ ಎಲ್ಲ ಬಂದ. ತಂದಿ? ಹಾ ಆಯ್ತು. ಮತ್ತಿನ ಮಾವ ಎಲ್ಲ ಆರಾಮೈತ್ಲ? ಎಲ್ಲಾರು ಆರಾಮದಾರ, ನೀವು ಆರಾಮದಿರ್ಲ? ಆರಾಮದಿರು. ಮತ್ತೇನ ನಿಮ್ಮ ಅಣ್ಣ ಆರಾಮದನ್ಲ? ಆರಾಮದನ, ಓನ್ ಆರಾಮದಳು, ಅಣ್ಣನೂ ಆರಾಮದನ್ರಿ. ಮತ್ತೆ ಆತ್ಯ ಹೆಂಗದಾರ? ಆರಾಮದಾರು? ಎಲ್ಲ ಆರಾಮದಾವ. ಏನ್ ಮಾಡತ್ತಿದಿ? ದೊಡ್ಡ ತಗೊಂಬಾ. ಅಲ್ರಿ ಕೆಟ್ಟ ಹಸು ಆಗೈತೆ ಅಂತ ನಾ ಹೇಳಾಕತ್ತನು, ನೀವು ನೋಡಿದ್ರ ನನಕಿ ಕೆಟ್ಟ ಓದ್ರಾಕತ್ತಿರಲ್ಲ. ತಗೋರಿ ಅತ್ತಿ ಒಂದ್ ಚಾಪಿ ತಗೊಂಡ್ ಬಾ. ಮಾಮ ಊಟ ಮಾಡೋನು, ಕುರ್ಚಿ ಸರ್ಸು ಚಾಪಿ ಹಾಸ್ರಿ ಅತ್ತಿ ಹಾಸ್ರಿ. ಅಟ್ಟ ಸಾಕು ಮಾಮ ಬರೀ ಕೊಡ್ಬೇಡಿ. ತಗೋರಿ ಕುಂದ್ರಿ ಕೊಡ್ರಿ, ನೀನು ಕೊಡ್ರ. ಕುಂದ್ರಿ ಕುಂದ್ರಿ. ಅಣ್ಣ ನಾ ಹೇಳಿದೆಲ್ಲ ತಂದಿ ಇಲ್ಲ? ಹಾ ಎಲ್ಲ ತಂದಿನಿ. ತೆಗಿರ್ಲ ತಗೋರಿ. ಏನತ್ತಿಗೆ? ಅಯ್ಯೋ ತಂಗಿ ಹಾ ಟಾಟಾ ತೆರಿಗೆ ತಗೊಂಬರ್ಲಿ. ತರಕೆ ಗಪ್ಪತಿ ಅಣ್ಣ ಇದು ತಗೋ, ಇದು ನಿಂದ, ಹಾ ಅದು ನಿಂದವ್ವ. ಇದು ನಂದ. ಹಾ ಏ ಕುರ್ಸಾಲೆ ತವ್ರ ಮನಿಂದ ಊಟ ತರ್ಸ್ತಾವತ್ ನಾವು ಬಾಯಿ ಕಿಸ್ಕೊಂಡ್ ಕೂತಾದೀವ. ಇವ್ ಏನೋ ಬಾಟ್ಲಿ ಕಾಣ್ತಾವ ಯಪ್ಪ. ಅತ್ತಿ ಅಷ್ಟೇ ಗಾಬರಿ ಆಗಿರಿ. ಇದಂದ್ರೆ ಏನ್ ತಿಳಿದಿರಿ ನೀವು? ಇದು ಶರೀರಕ್ಕ ಟಾನಿಕ್ ಇದ್ದಂಗ. ಈಗ ನೀವು ದವಾಖಾನಿಗೆ ಹೋದ್ರ ಸಲಾನ್ ಏರಿಸ್ತಾರ ಇಲ್ಲ, ಹಂಗ ಜೀವಂತ ಸಲಾನ್ ಇದ್ದಂಗ ಇದು. ಏ ಇದು ದಾರು, ಇದು ಬೀರ. ಮೊದಲ ತೆಗೆದುಗಿವನ ಅಣ್ಣ ನೋಡ್ರ ಕಾಲ್ ಬರ್ರ ಹೊಡಿತಾನವನ. ಯವ್ವ ಅತ್ತಿ ನೀ ಇವ್ರ ಬಾಯಿಗೆ ಎದಕ್ ಹತ್ತಿ? ನಿನಗೇನು ಗೊತ್ತಾಗಂಗಿಲ್ಲ ಏನ? ನಾ ನಿನಗೇನ್ರ ಕೆಟ್ಟದ್ ಮಾಡ್ತೀನ, ಕೆಟ್ಟದ್ ಹೇಳ್ತಾನ? ಒಂದ್ ಸ್ವಲ್ಪ ಅರ್ಥ ಮಾಡ್ಕೊ ಹೇಳುದು. ನೀ ಹೋಗಿ ಗ್ಲಾಸ್ ತಗೊಂಬ ಹೇಳ್ತಾನ. ಇವತ್ತಂಗಿ ನಾನ ತರ್ಲಿ ಗಲಾಸ. ತಗೊಂಬ. ಹೋಗ್ತಾನ ಗೊತ್ತವ. ಮಾಮಾರ ಎಲ್ಲಿ ತಂದ್ರಿ? ಮುರಾ ತಂದ್ರಿ ಹೇಳ್ತಾರ? ನೋಡ್ರಿ ಇಂತ ಮಳ್ಯಾಗ ಕಮ್ಮನ್ ಊಟ ಇರಾಗ ಲೈಟ್ ಆಗಿ ತಗೊಳ್ಳೋದು, ಹೊಡೆ ತುಂಬ ತಿನ್ನೋದು, ಸುಮ್ಮ ಮಕೊಂಡ್ಬಿಡೋದು. ತಗೋ ತಂಗಿ ತಂದೇನಿ. ಬರತಿ ಕುಂದ್ರಿ. ಒಂದ ಗ್ಲಾಸ್ ತಂದ್ರಿ? ಒಂದ ಸಿಕ್ತೇವ, ಒಂದ ತಂದೇನಿ. ಅತ್ತಿ 2 ಗ್ಲಾಸ್ ತಗೊಂಡ್ ಬಾ. ಇರ್ಲಿ ಬಿಡ್ರಿ ತಗೋರಿ, ನೀವು ಚಾಲು ಮಾಡ್ರಿ. ನಾವ್ ಇದ್ನಾಗಡೆ ನಮ್ಮ ಅತ್ತಿ ನಾನು ತಗೋತೀವಿ. ಮಾಮ ತಗೋ. ಏ ಒಡದ್ ಹಾಕಲಿ, ಏನ್ ಒಟ್ಟು ಒಳ್ಳರಿಗಿತೆ ಮಾಡಕತ್ತಿಲ್ಲ. ನಾನು ರೂಢಿ ಇಲ್ಲ ಮಾವದ. ರೋಡಿ ಮಾಡ್ಕೋಬೇಕಪ್ಪ, ಅದಕ್ಕೇನೈತಿ. ಅಣ್ಣ ನಿನಗರ ತಿಳಿತೈತಿಲ್ಲ, ಅವ್ರಿಗೆ ಅದೇನಂದ್ರೆ ನಾ ಗೊತ್ತಿಲ್ಲ, ನೀವ್ ಒತ್ತೊತ್ತು ಹೇಳಾಕತ್ತಿಯಲ್ಲ. ಹಿಂಗಾತನವ. ದೊಡ್ಡ ಮೈದ್ನ ಬರೋದ್ರಾಗ ಮುಗಿಸ್ ಕುಲ ಆಗುನು ಪಟಕ್ನ ಹಾಕ. ಹಾ ಆಯ್ತಾಯ್ತು ಹಾಕ್ತೀನಿ. ಮೊದಲ ಇಟ್ಟಿಟ್ಟ ತಗೋ. ನಾನ ತಗೊಲ್ಲ ಮಾವ ಇದನ್ನ. ಯಬಸ್ ಏನ ಆಯ್ತು ನೋಡ್ ಮತ್ತ. ಏನಾಗಂಗಿಲ್ಲ, ನಾ ಅದನ್ಲ ಹಿಡಿ ಕುಡಿ. ಏ ಮಾವ ಅಲ್ಲಿಪ್ಪನ ಹೆಂಗೋ ನಾರಾಕತ್ತಿದ್ವಿ ಅಲ್ಲ. ಅದ ಈಗ ನಾರ್ತೈತಿ ಏನ ತಗೊಂಡ್ ಬಳಕ ನಾರಂಗಿಲ್ಲ, ಪಟಕನ ತಗೊಂಡ್ಬಿಡ್ರಿ. ಕೆಟ್ಟ ನಾರಾಕತ್ತೈತಿ ಅದ. ನಾರುದಲ್ಲ ಅದು, ಮತ್ತೆ ದಾರು ಐತೇನಂತಲೇ ನಾರುದು. ಜೈ ಬಬಲಾದಿ ಅಂತ ಹೇಳಿ ಎಬ್ಬಿಸ್ಬಿಡ ತಗೋ, ಅದಕ್ಕೇನು ಆಗಂಗಿಲ್ಲ. ಬೇಕಾದ್ರೆ ಮೂಗ್ ಹಿಡಿದು ಕೊಟ್ಟ ಹಾಕ್ಲೇನ. ಯಾವ ತಗೊಳ್ಳಿ. ತಗೋರೋ ಯಪ್ಪ, ನಿನ್ ಹೇತಿ ಮಾತು ಕೇಳಿದ ಜೀವನದಾಗ ಉದ್ದಾರ ಹಾಕಿನಿ. ಆಯ್ತಳೆ ಅವ್. ಏ ಕುಡಿಯೋ ಕುಡಿ. ಹೆಂಗ ಮಾಡಾಕತ್ತೇದೇವು ಅದೇನೇನ ಅಡ್ಡಿ ಏನಾಗೋದೈತಿ? ಗಂಟಲ್ದಾಗ ಉರಿ ಆಗ್ತೈತಿ ಮಾವ. ಮೊದಲು ಉರ್ಕೋತನ ಹೊಕ್ಕತ್ತಿ, ಹಿಂದಿಂದ ಆ ಕಡೆದ ಕಿಕ್ ಏರ್ಸ್ಕೊಂಡು ಹೇಳ್ತೈತಿ. ಒಟ್ಟ ಬಾ ಹೊಟ್ಯಾಗ ಉರ್ಕೋತ ಹೊಂಟದೇಕ. ನೋಡ, ನಾ ಏನ್ ನೀರ್ ಹಾಕ್ಲಾರ್ದ ಹಸಿದ ಕುಡಿತೇನೆ ಮಗ. ಏನು ನಿಂಗೆ ರೂಢಿ ಐತಿ ಎಲ್ಲ ದಿವಸ. ಏನ್ ರೋಟಿ ಇರ್ತೈತಿ? ಈಗ ನೀ ತಗೋ, ಯಾಕಂದ್ರ ಒಳಗ ಅದಾಳಲ್ಲ ಆಕಿ ಸುಪ್ನಾಥ್ ಸುಬ್ಬಿ, ಎಲ್ಲರೇ ದೊಡ್ಡವಂಗ್ ಹೇಳಿದಂದ್ರ ಮತ್ತ ಅದೆಲ್ಲ ಬ್ಯಾರೆ ಆಗ್ತೈತಿ. ಪಟಕನ ತಗೋ. ನಾ ಕುಡಿಲೆ ಸ್ವಲ್ಪ ತಗೋ, ನೋಡ್ ಮಜಾ ಹೆಂಗ ತಗೋ ತಗೋ ಗಟ್ಟಿ ಜೀವ ಮಾಡ್ತು.
ಹೆಂಗೈತಿ ತಂಗಿ ಹಾ ರೋಗರಿ ಐತಿವ ಸರಗದ ತೆರೆಡ್ದಂಗ ಆಗಲ್ಲ ಹಿಡಿ ಹಿಡಿ ಸಾಕ್ ತಂಗಿ ಸ್ವಲ್ಪ ಹಿಡಿ ಸ್ವಲ್ಪ ಹಿಡಿ ಮಾವ ಊಟ ಮಾಡು ನಿನ್ನ ಉಲ್ಟ ಇನ್ನೊಂದಿಟ್ಟು ಐತಿಲ್ಲ ಹೊಡಿನು ನಾವ್ ಅಲ್ಲಿ ಸಾಕಿ ನನಗ ನಾ ಕುಡಿತೇನೆ ನೀವೊಂದಿಟ್ಟು ಕುಡಿ ಬಾಳಿಗೆ ನನಗೆ ಏನಿಲ್ಲ ಹಿಡಿ ಇಷ್ಟ ನಿಂದ್ರಾಕ ಆಗೋದನ್ನ ಕುಡ್ರಾಕ ಆಗೋದು ಕುಡಿದ್ರ ಫುಲ್ ಕುಡಿಬೇಕು ಬ್ಯಾಡ ಮಾವ ಇರ್ಲಿ ಕುಡಿ ಅತ್ತಿಗೆ ಕುಡಿಸಿದೆ ನೀರ್ ತಗೋಲ್ಲ ಏನ್ ಮಾಡತ್ತೀರಿ ನೀವು ಅತ್ತಿರಿ ಎಲ್ಲಿವ ನಿಮ್ಮ ಅತ್ತೆ ನನ್ನ ಕೇಳಕ್ ನೀ ಯಾರಕ್ಕೆ ನಡಿ ಒಳಗ ಹಿಂಗ್ಯಾಕ್ ಮಾತಾಡಕತ್ತಾಳ ಹೋಯ್ತಿನ ಮಾತಿಂದ ವೈನಿ ಆವಾಜ್ ಮಾಡಂಗಿಲ್ಲ ಮೂವಾಗ ಅನ್ನಂಗಿಲ್ಲ ಅಂದ್ರ ಬ್ಯಾರೇನ ಅತ್ತಿ ತಗೋರ್ ನೀವು ಆ ಕಡಿ ತಲಿ ಕೊಡ್ಬೇಡ್ರಿ ಕಿವಿನೂ ಕೊಡ್ಬೇಡ್ರಿ ಸುಮ್ ಕುಡೀರಿ ನೀವು ತಂಗಿ ಮಜ್ಜಿಗೆ ಎಮ್ಮೆ ಮಜ್ಜಿಗೆ ಹಾಕ್ಯಾರ ನಾನು ಹುಳಿ ಹುಳಿ ಹತ್ತಾಕತೈತೆ ಹಾಕಿರ್ಬೇಕು ಅವ್ರ ಅದಕ್ಕ ರೊಕ್ಕ ತಗೊಂಡವ್ರ ಕುಡೀರಿ ನೀವು ಅಲ್ಲ ತಂಗಿ ನಿನಗಾರ ತಿಳಿಯಂಗಲ್ಲ ನಾ ಅತ್ತಿಗೆ ಏನ್ ಕುಡ್ಸಾಕತಿ ಅತ್ತಿ ಹೆಂಗ್ ಮಾಡಾಕತ್ತಾಳ ನೋಡಲ್ಲಿ ಏಯ್ ನನ್ನ ಸಸಿಗೆ ಏನನ್ನಂಗಿಲ್ಲ ನಡಿ ಒಳಗ ತಂಗಿ ಅದು ಟಾನಿಕ್ ಐತಿ ಟಾನಿಕ್ ನೀವೊಂದಿಟ್ಟು ತಗೋತೀನಿ ತಂಗಿ ಟಾನಿಕ್ ವೈನಿ ನೀನು ತಗೋದ್ರಿ ತಗೋಬ ಮತ್ತ ಅಲ್ಪ ನಿಮ್ಮ ಅಣ್ಣ ಬರ್ತಾನ ನಿಮ್ಮ ಅಣ್ಣಗ ಕುಡ್ಸಾಕತ್ತ ನಾ ಏನ್ ವಾಲ್ಯಪ್ಪ ಹಣ್ಣು ಬರಲಿ ಹಣ್ಣು ಬಂದ್ರೆ ಏನ್ ಮಾಡವ ಒಂದು ದಿವಸ ಇಂಥದ ಗುಡಿಸಲಿಲ್ಲ ನನಗೆ ನಮ್ಮ ಮಾವನು ನನಗೋಸ್ಕರ ಪ್ರೀತಿನ ತಂದು ಕುಡ್ಸಾಕತ್ಯಾನ ಬರ್ಲಿ ಅವಾರ ಏನ್ ಮಾಡ್ತಾನೋ ಏನ್ರು ಇದೆಲ್ಲ ಮನ್ಯಾಗ ಶರಾಯ ಲಕ್ಷ್ಮಣ ಯವ್ವ ಎಲ್ಲಾರು ಪಗಡಿ ಆಡಾಕ್ ಕೂತಾರಂಗ ಮುಂದೆ ದಾರುದ್ ಬಾಟ್ಲಿ ಇಟ್ಕೊಂಡ್ ಕೂತಾರಲ್ಲ ಲೇ ನೀರ್ ಹೇಳಂಗಿಲ್ಲ ಅವ್ರಿಗೆ ಅವ್ರ ಮುಂದ್ ಹೇಳುದು ಕೇಳುದು ಎಲ್ಲಾ ಮುಗಿದ್ ಹೋಗೈತ್ರಿ ಮಾರ ಬರ್ರಿ ನೀವು ನಾವು ಕೂಡಿ ಪಗಡಿ ಆಡ್ನು ಬರ್ರಿ ಇಲ್ಲಿ ಪಗಡಿ ಅದಕ್ಕೇನೈತಿ ಇನ್ನೂ ಒಂದಿಟ್ಟು ಉಳ್ದೈತಿ ನೀವಟ್ಟು ಕುಡಿಯಕಿದ್ರಿ ಬರ್ರಿ ಜಾಡಿಶ್ ವಾದ್ತಿನಂದ್ರ ಬಾಯಾಗಿನ ಹಲ್ಲು ಉದ್ರಿ ಅವ್ ಮಾವ ಅಂತೇಳಿ ಮನಿ ಕರ್ಕೊಂಡ್ ಬಂದ್ರ ಏನು ತಿಳಿದಾರ ನನ್ನ ತಮ್ಮನ ಕುಡಿಸ್ಕೊಂಡಿಸಿದೇನ ತಂಗಿ ಇನ್ನೊಂದು ಇಡ್ತಾ ಕುಡಿತೇನ ತಗೋತಿ ಯವ್ವ ಯಾವ ಅವ್ವ ನಾವ ನೀ ಯಾವ ಮುಡ್ದಾರ ಕೈಯಾಗಿಂದ ಕಸ್ಕೊತೇನೆ ಕೊಡ್ತೇನೆ ನೀ ಹೇಳ ನಾಲ್ಕ ನೋಡ್ರಿ ಯಾಕೆ ತಿಳ್ಕ ನನಗೂ ಬೈದಾಳ್ರಿ ಸುದ್ದಿ ಅವ್ವ ಏನಿದೆಯಲ್ಲ ಆ ಸಂಸ್ಕಾರ ಅಂತ ಹುಡುಗೆತ್ತ ಮಣಿ ತುಂಬಿಸ್ಕೊಂಡ್ರ ಇಡೀ ಸಂಸಾರನ ಹಾಳು ಮಾಡಕತ್ತಿಯಲ್ಲ ಕೂತ ಲಕ್ಷ್ಮಣ ಲೇ ನಾನ್ ನೋಡಿದ್ರ ಭಯ ಪಟ್ಟ ಮಾತಾಡವ ಈಗ ಸರಿ ಸಮಾನ ಎದುರು ನಿಂತು ದಾರು ಕುಡಿ ಮಟ್ಟಕ್ಕೆ ಬೆಳೆದು ಬಿಟ್ಟೇನ ಎಲ್ಲಾನು ಹಾಗಾದ್ರೆ ದಾರು ಕುಡ್ರೆ ಏನಾಗತಿ ನಾ ಗುಡಿಯಾವ ಅಂದ್ರೆ ಗುಡಿಯಾವ ಲಕ್ಷ್ಮಣ ದಾರು ಕಂಡ್ರೆ ದೂರರು ಮಣಿತಾಣಿದ ಇವತ್ತಿ ಮಣಿನ ಸರಾಯಿ ಅಂಗಡಿ ಮಾಡಿ ನಿಂದ್ರಿಸಿಯಲ್ಲೋ ಏಯ್ ದವಾ ಕಲ್ಕೊಂಡಿ ಹೊಲಸ್ ಚಟ ಆ ಶ್ರುತಿ ಏನಿದೆ ನಿನ್ನ ಕೆಳಗೆ ಮಾತಾಡೋ ಮಾಮಾರ ನೀವು ಏನ್ ಬೇಕಾದ್ ಮಾತಾಡ್ರಿ ಆದ್ರ ನನ್ನ ಮುಂದೆ ನನ್ನ ಗಂಟು ಹೊಡಿತೀರಿ ಇವು ನಿನ್ನ ಗಂಡ ಅದ್ ಯಾವಾಗ ನಿನಗೆ ತಾಳಿ ಕಟ್ಟಿದ ಬಳಿಕ ನಿನ್ನ ಗಂಡ ಅದಕ್ಕಿಂತ ಮೊದಲ ಅವ ನನ್ನ ತಮ್ಮ ಮಾಮಾರ ಇಷ್ಟು ದಿನ ಅವ್ ನಿಮ್ ತಮ್ಮ ಆದ್ರ ಯಾವಾಗ ನನ್ನ ಕೊಳ್ಳಾಗ ತಾಳಿ ಕಟ್ರು ಅವಾಗ ನಡೆದು ಇವಾಗ ನನ್ನ ಗಂಡವ್ರು ಏನ್ರಿ ನನ್ನ ಮುಂದೆ ಬೈಯೋದು ಹೊಡೆಯೋದು ಇಟ್ಕೊಳ್ಬೇಡ್ರಿ ನಮ್ ಕೂಡ ನಿಮಗ್ ಸಲ್ತಿತ್ತು ಇರ್ರಿ ಇಲ್ದಾರ ನಾವರೇ ಹೋಗಿ ಹೊರಗ ಇಲ್ಲ ನೀವರೇ ಹೋಗ್ರಿ ಹೊರಗ ಶಬಾಷ್ ಯವ್ವ ಮನೆಗೆ ಬಂದ 3 ದಿವಸ ಆಗಿಲ್ಲ ಹತ್ತಿದ್ರಾಗ ತುಂಬಿದ ಮನೆ ಒಡಿಬೇಕಂತ ಹೊಂಚ್ ಹಾಕಿಯನ ನೋಡವಾ ಹೆಣ್ಣ ಅಂತ ನಿನಗೆ ಇಲ್ಲಿ ತನ ಮರ್ಯಾದೆ ಕೊಟ್ಟು ಮಾತಾಡಕತ್ತೇನೆ ಯಾಕ ಸಾಲಿ ಕರ್ತಕ್ಕೆ ಶಾಣೆ ಆಗಿ ಮನೆ ಉದ್ಧಾರ ಮಾಡ್ತಾಳಂತ ನಾ ತಿಳ್ಕೊಂಡಿದ್ದೀನಿ ಆದ್ರೆ ನನ್ನ ತಮ್ಮಡು ಕುಡುಕನ ಮಾಡು ಮಟ್ಟಕ್ಕೆ ಬೆಳೆದಿ ಅಂದ್ರೆ ನಾ ಸುಮ್ಮನೆ ಬಿಡ್ತೇನೆ ಅಂದೇನೆ ನಿನ್ನ ಏಯ್ ನನ್ನ ಸಸಿ ಕೈ ಎತ್ತಂಗಿಲ್ಲ ನನ್ನ ಸಸಿಗೆ ಏನನ್ನಂಗಿಲ್ಲ ಸೈಲ್ತು ಇಲ್ಲಿರೋದು ಸಾಲದ್ರು ನೀನ್ ಎಂತ ಕರ್ಕೊಂಡು ಜಾಗ ಬೇಡ ನೋಡ್ರಿ ಈ ಮಾತು ನೀ ಮಾತಾಡಕತ್ತೀಯ ನಾನ ಮಾತಾಡತ್ತೇನು ನಿಮ್ಮ ಮಾವು ಯಾರು ಅವ್ವ ಹತ್ತೀನಿ
ನಿಂದು ನನಗೆ ಗೊತ್ತಿಲ್ಲ. ಯವ್ವ ಯಾರದ್ರ ಕುಡಿದ ದಾರಿ ಮೇಲೆ ಹೊಂಟಿದ್ರ ಅಂದ್ರ ನಮ್ಮ ಮನೆ ಕಡೆ ನೋಡಿದ್ರ ಅಂದ್ರ ಚಪ್ಪಲ್ ಹರಿಯಂಗ ಬಡಿತೀನಿ ಅನ್ನಕತ್ತಿದ್ದಿ. ಇವಾಗ ನೀನ ಈ ಮಾತು ಮಾತಾಡಕತ್ತೀಯ ಯವ್ವ. ಇಡೀ ಬೇಡ ಹೇಳತ್ತೇನೆ. ಅವ್ವತ್ತು ಮುಂದೆ ಹೇಳಿದೆ ಅಂದ್ರೆ ನೋಡಿ ಮತ್ತೇನು. ಏಯ್ ಇಂಥ ಸಸಿ ಸುಮ್ಮನೆ ಹಚ್ಚಿ ಹುಡ್ಕ್ಯಾಡ್ರ ಸಿಗಂಗಿಲ್ಲ. ಆಕಿಗೆ ಏನಾರ ಅಂದ್ರೆ ಚಪ್ಪಲ್ ಹರಿಯಂಗ್ ಬಡಿತೀನಿ ನೀನು ಮತ್ತೆ ಬಿಡಂಗಿಲ್ಲ ನಿನ್ನೇನು. ರೀ ನೀವೀಗ ಏನು ಮಾತಾಡಕ್ ಹೋಗ್ಬೇಡ್ರಿ. ಅವ್ರೆಲ್ಲಾರು ನಿಷೇಧಾಗ್ದಾರ. ವಾಣಿನ ಮುಂದ ಕಿನ್ನೂರು ಬ್ಯಾಸ್ದಂಗ ಆಕತಿ. ಏನಾರ ಹೇಳಕ್ ಹೋದ್ರ ನಿಷೇ ಇಳಿಲಿ, ಆಗ ವಿಚಾರ ಮಾಡಕ್ರಿ. ಏ ಯಾರು ಕುಡ್ದಾರ? ಎಲ್ಲಾರು ಕುಡ್ದಾರ ಅಂತ ಹೇಳಿ ಗಂಡನ ಮುಂದ್ ಸಾಜುಕ್ ಆಗಾಕತ್ತಿ. ನಾ ಕುಡ್ದಿನೇನ? ನಾ ಕುಡಿಯೋಂಗ್ರ ನಂಗೆ ಕಾಣಕತ್ತ ನಾನು ಕುಡ್ದಿದ್ದು ಇವ್ರ, ನಾ ಅಲ್ಲ. ಹೌದವ, ನೀ ಹೇಳು ಮಾತು ಕರೆ ಐತಿ. ಕುಡದವ್ರು ನಮ್ಮ ತಾಯಿ, ನನ್ನ ತಮ್ಮ. ಆದ್ರೆ ಈ ಮನೆಗೆ ತಂದವ್ರು ಯಾರ? ಇನ್ಯಾರು ತರ್ತಾರ್ರಿ? ಇಲ್ಲಿರ್ತಾಳ ಇವ್ರ ಅಣ್ಣ ತಗೊಂಡ್ ಬಂದಾನ. ಏ ನಾಲ್ಗಿಗೆ ಎಲ್ಲೂ ಇಲ್ಲ ಅಂತೇಳಿ ಹಗುರವಾಗಿ ಮಾತಾಡಕ್ ಹೋಗ್ಬೇಡ. ಇನ್ನ ನನಗೇನಂತಿ ಅನ್ನ. ನಮ್ಮ ಅಣ್ಣಗೆ ಏನಾರ ಮಾತಾಡ್ದಿ ನನ್ನಿಂದ ಬಂದಿತ್ತಂದಿ ಅತ್ತಿರಿ. ಆಕಿಗೆ ಚಂದಂಗೆ ಹೇಳ್ರಿ. ನಮ್ಮ ಅಣ್ಣ ಏನ ತರಬೇಕಾದ್ರೂ ನಿಮಗ್ ಕೇಳಿದ್ನೇ ಇಲ್ಲನಾ? ತಂಗಿ ಆ ನಾಯಿಗಳು ಮತ್ತೆ ಯಾರು ಕೇಳ್ತಾರ? ನೀ ಸೋಮೇರಿ ಒಟ್ಟ ಅವ್ರನ್ನ ಒಟ್ಟ ಎಂದು ಹೊರಗೆ ಹಾಕೇ ಬಿಡ್ತಾನ. ಒಟ್ಟು ಸೋಮೇರಿ ನೀವು ಒಟ್ಟ. ಹೌದವ, ಮದ ಏರಿದಾಗ ನಿನ್ನ ಕಣ್ಣಾಗ ಇವ್ರು ನಾಯಿ ಹಂಗು ಕಾಣಕತ್ಯಾರ. ಇಲ್ಲಿ ಕುತ್ತ ನೋಡಿ ಹಂಗ ಮನ್ಯಾಗ ಅಣ್ಣ ತಮ್ಮರಿಗೆ ತಾಯಿಗೆ ಜಗಳ ಹಚ್ಚಿ ಮಳ್ಳರಂಗ್ ಕುಟ್ಟೇನೆ. ಏ ಪೌಡ್ಯ ಎಳ ಮೇಲೆ. ಏ ಅಣ್ಣ, ನಮ್ಮ ಅಮ್ಮಾಗ ಏನಾರ ಅಂದ್ರೆ ನೀನು ಬಿಡಂಗಿಲ್ಲ. ಮತ್ತೆ ನಡೀದನ್ನ ಬೇರೆ ಮಾತಿಲ್ಲಿ ಅದನ್ನ. ಏನು ಮಾತಾಡಕತ್ತೆ ನೀನು? ನೋಡಿಲ್ಲಿ ಮನೆಗೆ ತಂದು ನನ್ನ ಅವಮಾನ ಮಾಡಾಕತ್ತೀರನ್ನ ಕರೆಸಿ. ನೋಡಿಲ್ಲಿ ನಿನ್ನ ಎತ್ತಿ ಏರಿ ಬಿಡ್ತೇನೆ, ಮತ್ತೆ ನೀರ ಕುಡ್ತೀವಿ. ಮಾಮ ನಾ ಹೇಳಪ್ಪ, ಅವ ಏನ್ ಮಾಡ್ತಾನ ನೋಡೇ ಬಿಡು. ಅವನ ಅವನದಾರ ಆಗಲಿ ಬೇಕಾರೆ ಇವತ್ತು ನಮ್ದಾರ ಆಗಲಿ. ಅತ್ತೆ ನೀ ಹೇಳಿದ ಬಿಡಂಗಿಲ್ಲ, ಹೋಗದ ಬಿಡುತ್ತೇನೆ ನಾನು. ಹೋಗದ ಬಿಡ್ಲಿ ಒಟ್ಟ ಬಿಡ್ಬೇಡ ಅವ್ನು. ಅತ್ತೆ ಅಂದ್ರೆ ಹಿಂಗಿರ್ರಿ. ಹೌದು ಅಳದೇವ್ರು ಎಂದ್ ಬೇಕಾರ ಅಮೃತ ಊಟ ಮಾಡ್ದಂಗ ನನಗೆ ಒಟ್ಟ. ನನಗ ಅತ್ತಿ ದೇವ್ರಂತ ಸಿಕ್ಕಾಳ. ನಮ್ಮ ಅತ್ತೆ ಅಂದ್ರ ನಮಗ ಪಾಲಿನ ದೇವ್ರಿದ್ದಂಗ ನೋಡ. ಇಂಥ ಅತ್ತಿಗಳು ಇರ್ಬೇಕು ಜಗತ್ತಿನ್ಯಾಗ. ಅತ್ತೆ ನಿನಗ ಕೋಟಿ ಕೋಟಿ ನಮನಗಳು ನೋಡ. ಅಣ್ಣ ನಾವ್ ದಿವ್ಸ ಕುಡಿಯವ್ರು ತಿನ್ನವ್ರು. ನಮ್ಮ ಇಲ್ಲೇ ಇರ್ತಾಳು, ನೀವು ಬೇಕಾದ್ರೆ ಹೋಗ್ರಿ. ದೇವ್ರ ಓದ ಇವತ್ತ ದೆವ್ವ ಮಾಡಿಟ್ಟರಿ. ನಮ್ಮ ಮನೆಗೆ ಬಂದ ಕಿಶಿಂದ ನನಗ ಹೋಗನ್ನು ಮಟ್ಟಕ್ಕೆ ಬಂದೇನ. ಮರ್ಯಾದಿಂದ ಹೇಳ್ತೇನ, ಕಾಲಾಗಿನ ಚಪ್ಪಲ ಕೈಯಾಗಿ ಬರೋಕ್ಕಿಂತ ಮೊದಲು ಊರ್ ದಾರಿ ಹಿಡಿ. ಆಗ ನಂದ ಗೋಕುಲ ಅಂತ ಮನ್ಯಾಗ ಯಾವ ತಂದ ಹುಗಿಸಿದೇನ? ಯವ್ವ ಸುಮ್ಮನಿಂದ್ರಿ ಅಡಿಯವರೆಗ. ನನಗ ಅವಮಾನ ಮಾಡಾಕತ್ತೇನ ಮನೆಗೆ ತಂದ ಆಟ ಹಚ್ಚು. ನನ್ನ ಮುಂದೆ ಏನು ಅವಾಜು ನಡೆಯಂಗಿಲ್ಲ, ಕಾಣಂಗಿಲ್ಲ. ಅಷ್ಟೇ ಇರು. ನನಗ ಅವಾಜ್ ಹಾಕ್ತೇನೆ. ಅಲ್ರಿ ಮಾಮಾರ, ನಿಮ್ಮ ಒಂದ ಮಾತು ಹೇಳ್ತೇನೆ. ಈ ಮನೆಗೆ ನೀವು ಅಷ್ಟ ಹುಟ್ಟಿಲ್ಲ, ನನ್ನ ಗಂಡು ಹುಟ್ಟ್ಯಾನ. ನಾ ಮಾತು ಹೇಳಿ ನನ್ನ ಗಂಡು ಹೇಳಿ ನಮ್ಮ ಮನೆಗೆ ಯಾಕೆ ಹೇಳೋಗಿದ್ರಿ ನೀವು ಹೊರಗೆ? ಹೌದ, ನಾನು ಏನ್ ಹೇಳಿದ್ರು 100ಕ್ಕೆ 100 ಕರೆ. ಹೌದಲ್ಲೇವ? ಹೌದು ತಮ್ಮ, ನನ್ನ ಸಸಿ ಬಂಗಾರ ಬಂಗಾರ ನನ್ನ ಸಸಿ. ಅತ್ತಿರಿ ಈ ಮನ್ಯಾಗ ನೀವ್ ಹಿರಿಯರ್, ನೀವು ದೊಡ್ಡವ್ರು. ಅವ್ರಿಗೆ ಚಂದಂಗ್ ತಕಿತ್ ಮಾಡ್ರಿ. ನನ್ನ ಗಂಡಿಗೆ ಎಷ್ಟು ಹಕ್ಕ ಐತ್ಲ ಅಷ್ಟ ಹಕ್ಕ ಅವ್ರಿಗೂ ಐತಿ. ಹಂಗತ್ ಹೇಳ್ಕಿಶನ್ ನಮ್ಮ ಮೈ ಮೇಲೆ ಬರುದು ನಮಗ್ ಬೈದು ಮಾಡಕತ್ರ ನಾ ಈ ಮನ್ಯಾಗ ಒಂದ್ ಸೆಕೆಂಡ್ ಇರಂಗಿಲ್ಲ. ನೀವು ಅವ್ರನ್ನ ಇಟ್ಕೋತಿರೋ ಏನ್ ನಮ್ಮನ್ನ ಇಟ್ಕೋತಿರೋ? ಯವ್ವ ನಿನ್ನ ಹೊರಗೆ ಹಾಕಿ ಏನು ಮಾಡಲಿ? ನೀನು ಬಂಗಾರ ಅಂತ ಸಸಿ, ಅವ್ರನ್ನ ಹೊರಗೆ ಹಾಕಿ ನಿನ್ನ ಇಟ್ಕೋತೀನವ್ವ. ಯವ್ವ ಈ ಮಾತು ನೀ ಮಾತಾಡಕತ್ತೀಯ ಅಲ್ವಾ? ನಾನು ನಿನ್ನ ಏನೋ ತಿಳ್ಕೊಂಡು ಬಿಟ್ಟಿನಿ. ಇವತ್ತಿವ ಇವ್ರ ಮಾತು ಕೇಳಿ ಮನೆ ಬಿಟ್ಟು ಹೊರಗೆ ಹಾಕೋ ಮಟ್ಟಕ್ಕೆ ಬೆಳೆದಿಯ. ನೋಡಿದೇನ? ನೋಡಿದಿ? ಬೇಡ ಬೇಡ, ಇವ್ರ ಜೋಡಿ ಇದ್ದ ಮರ್ಯಾದೆ ಕಳ್ಕೋಕ್ಕಿಂತ ಮನೆ ಬಿಟ್ಟು ಹೋಗೋದ ಪಾಡ. ಏನಂತ ಇದಕ್ಕೆ ನೀ? ಎಲ್ಲ ನಮ್ಮ ಹಣಿಬಾರ್ರಿ. ಸತ್ಯಕ್ಕ ಕಾಲಿಲ್ಲ, ಸುಳ್ಳು ಮಾತಾಡೋರಿಗೆ ಕಾಲೈತಿ. ನಮ್ಮ ಹಣೆ ಬಾರ್ದಾಗ ಇದ್ದಂಗ ಆಕೈತಿ. ನಡ್ರಿ ಹೋಗುನು. ಸಣ್ಣ ಸಸಿ ಸಣ್ಣ ಮಗ ಅಂತೇಳಿ ನಿಮ್ಮ ಅವ್ವ ಅವ್ರನ್ನ ಮೇಲ್ಗಟ್ಕೊಂಡ್ ಮಾತಾಡಕತ್ಯಾಳ. ನಾವ್ ಎಷ್ಟು ಹೇಳಿದ್ರು ನಿಮ್ಮ ಅವ್ಗ ಬುದ್ಧಿ ಬರಂಗ ಕಾಣಂಗಿಲ್ರಿ. ನಡ್ರಿ.
ತಮ್ಮ ಬೇಕು ತಮ್ಮನ ಬಾಳೆ ಚಂದ ಆಗ್ಲತ್ತೇಳಿ ಕೊಳ್ಳನ ಬೋರ್ಮಾಳ ಒತ್ತಿ ಇಟ್ಟ ತಮ್ಮನ ಬಾಳೆ ಮೆಟ್ಟಿಗೆ ಹಚ್ಚಿರ ಈಗ ಏನಾತ್ ನೋಡ್ರಿ. ಇದಕ್ಕಂತಾರ್ರಿ ದೈವ ಅಂತೇಳಿ. ನಾವು ನಮ್ಮವ್ರು ಅಂತೇಳಿ ಎಲ್ಲಿ ನೆಂಬಿರ್ತೀವಲ್ಲ ಅಲ್ಲೇ ಮೋಸ ಮಾಡೋರು ಇರ್ತಾರ ಅನ್ನೋದಕ್ಕ ಇದು ನನ್ನ ಸಂಸಾರನೇ ಕಾರಣ. ಯವ್ವ, ಜಗತ್ತಿನಾಗ ಎಲ್ಲರೂ ಮೋಸ ಮಾಡಬಹುದು, ಆದ್ರೆ ಹಡದ ತಾಯಿ ಮಕ್ಕಳಿಗೆ ಮೋಸ ಮಾಡೋದು ಯಾವ ಇತಿಹಾಸದಲ್ಲಿ ಇಲ್ಲ. ಆದ್ರೆ ಇವತ್ತು ನೀನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಾಕತ್ತಿ. ಇವರ ಬಣ್ಣದ ಮಾತಕ್ಕ ಮರಳಾಗ್ಯದಿ. ಆಯ್ತಪ್ಪ, ನಮ್ಮಪ್ಪ ಕಾಯ್ಕೊಂಬಂದ ಮರ್ಯಾದೆ ಇವತ್ತ ಸಿಗಲ್ದಂಗೆ ಮಾಡಿಬಿಟ್ಟಿಲ್ಲ. ಇದಕ್ಕೆಲ್ಲ ಕಾರಣ ಯಾರನ? ಇವರನ್ನ ವಿಕ್ತಾನ ಮಾಡಿದ್ಯಲ್ಲ, ಇದು ಕಾರಣ. ಅದಕ್ಕೆ ಬಲ್ಲವ್ರು ಹೇಳ್ಯಾರ, ನೂಲು ನೋಡಿ ಸೀರೆ ತರಬೇಕು, ತಾಯಿನ ನೋಡಿ ಮನೆಗೆ ಹೆಣ್ಣು ತರಬೇಕು, ನಾಯಿನ ನೋಡಿ ಬಾಗಲಕಾಯ ಕುಂಡಿ ತರಬೇಕು ಅಂತ ಹೇಳ್ತಾರ. ನಾನು ಬೆಳಗುರಿದೆಲ್ಲ ಹಾಲು ಅಂತ ತಿಳ್ಕೊಂಡ್ ಬಿಟ್ಟಿನಿ. ಈ ಕೆದಳ ಕೆಂಪ ಚೋಳಿ ನಂಬ್ತೈತಿ. ಚೋಳಿಗೆ ಕೊಂಡೆಲಿ ವಿಷ ಇದ್ದರ, ಹಾವಿಗೆ ಹಲ್ಲಲ್ಲಿ ವಿಷ ಇದ್ದರ, ಈಕೆ ಮೈ ತುಂಬ ವಿಷ ತುಂಬಿಕೊಂಡು ಮನೆಗೆ ಕಾಲಿಟ್ಟಾಳ. ನನ್ನ ಹೆಂಡತಿನ ಮಾತಿಗೆ ಬೈತಿದ್ದಿ. ಏನೋ ನಮ್ಮವ್ವ ಬಾಳೆ ಮಾಡ್ಲಿ ತಿಳ್ಕೊಂಡಂತೇಳಿ ಬಾಯಿ ಮಾಡ್ತಾಳಂತ ನೀ ಅಂದಿದ್ಕೆಲ್ಲ ಬಾಯಿ ಮುಚ್ಕೊಂಡು ನಾ ಗಪ್ಪಿದ್ದೀನಿ. ಆದ್ರೆ ನಿನ್ನೊಳಗೆ ಇಟ್ಟ ವಿಷದ ಬೀಜ ಅದಾವನ್ನದ ಈಗ ಗೊತ್ತಾಯ್ತು ನಮಗ. ಹುಚ್ಚು ನಾನು ಹಾಟೆ, ನೀ ದಿನ ತಂದು ಕುಡಿಸಿದ್ರ ನಿನ್ನ ಬಾಳ ಹಿಂಗ್ಯಾಕಾಕಿದ್ರ ನಡಿ ನಾಳೆ. ಯವ್ವ, ಆಕಳ ಕೆಂಚಲಕ ಹತ್ತಿದ ಉಣ್ಣಿಗೆ ಅಮೃತದಂತ ಹಾಲಿನ ರುಚಿ ಹೆಂಗ್ ಗೊತ್ತಾಕತಿ? ರಕ್ತ ಕುಡದ ಜೀವ ತೆಗೆದ ಒಂದ ಗೊತ್ತೈತಿ. ಹಂಗ ನೀನು ಇವ್ರು ಕುಡಿಸಿದ ಅಮೃತ ಅಂತ ತಿಳ್ಕೊಂಡಿ. ಹಾಲ ಅನ್ನೋದು ನಿನಗೆ ಗೊತ್ತಿಲ್ಲ. ತಿಳ್ಕೋಬೇಕಾಗಿತ್ತ. ನಿನ್ನ ಮನಿ ಬೀಗ್ತಾನ ಮಾಡೋಕ್ಕಿಂತ ಮೊದಲ ಇದು ತಿಳ್ಕೋಬೇಕಾಗಿತ್ತ. ಹಾವು ಬಂದ ಹುಟ್ಟೊಳಗೆ ಸೇರಿಸಿ ಅಲ್ಲಿರೋ ಗೆದ್ದಲಾತಿತೈತೆ ಅನ್ನೋದು ನನಗೆ ತಿಳಿದಿದ್ದಿಲ್ಲ. ತುಂಬಿದ ಮನೆ ಒಡೆದಿಲ್ಲ, ಜೀವನದಾಗ ನೀನು ಉದ್ಧಾರ ಆಗೋದಿಲ್ಲ. ಬಾರೆ ಹೋಗುನು, ಬದುಕವ್ರಿಗೆ 100 ದಾರಿದಾವು. ಅತ್ತಿ ಎಲ್ಲಿ ಅತ್ತಿ ಕತ್ತೆ ಹೊರಬೇಳಿಲ್ಲದ. ಈ ಮನ್ಯಾಗ ನಮಗ ಮಾನ ಮರ್ಯಾದೆ ಅನ್ನೋದ ಇಲ್ರಿ. ಅದಕ್ಕೆ ನಾ ಮೂಕಾಗಿ ಹೊಂಟೇನಿ. ಬಾ ಹೋಗುಡಿ ಇಲ್ಲಿದ್ದ. ಹಂಗೆ ಅವ್ರದ್ರು ಹೋಡ್ರಿ. ಅತ್ತಿ, ನನಗಂತೂ ಇಷ್ಟ ಆನಂದ ಆಗಾಕತ್ತೈತ್ಲ, ಅಷ್ಟ ಆನಂದ ಆಗಾಕತ್ತೈತಿ. ಯಾಕಂದ್ರ ನೀ ನನ್ನ ತರ್ಪಿಯಾಗಿ ಅವು ಎಲ್ಲಾ ಪೀಡಾಗಳನ್ನ ಮನ್ಯಾಗ ಹೊರಗೆ ಹಾಕಿದ್ಲೆ. ಇನ್ನು ನಾನ ಈ ಮನೆಗೆ ಮಾಲಕ್ತಿ ಸಣ್ಣಕ್ಕಿ, ನೀನ ದೊಡ್ಡಕ್ಕಿ. ನಾವ್ ಮಾತೀವ್ ಭಾರಿ ಹಚ್ಚಿ ನೋಡು. ಒಟ್ಟ ತಂಗಿ ಹೊರಗೆ ಹಾಕಿದ್ವಿ, ನಿನ್ನ ಮನೆಗೆ ಶಾಂತ ಆತಲ್ಲ. ನನಗ್ ಬಾಳ ಶಾಂತ ಆತ. ಶಾಂತ ಆದ್ರ ಅದೇನೋ ಹುಳಿ ಇತ್ತಲ್ಲ, ನಿನ್ನ ತಂದು ಕುಡಿಸಲ. ಇದು ಅದು ತಂದಿರಲ್ಲ ನಾ, ಅದು ಕೊಡು. ಅತ್ತಿ ಕೂತು ಕುಡಿ. ಫುಲ್ಲು ಕುಡಿ. ಬಾ ಕುತ್ತ ಕುಡಿಲಿ. ಕುತ್ತ ಕುಡಿ ಬಾ. ಮಾಮ ಬಾಳೆ ಕೊಡ್ರು ನಾವು ನಟ್ಟು ಕುಡಿ. ಅವನ ಬೇಡ, ತಲೆ ತಿರ್ಗಾಗತೈತಿ. ಕೊಂಡ್ರು ಬಾನ ನಡೆ. ಮಕ್ಕೋರಿ ಅತ್ತಿ ಕುಡಿ, ನೀ ಅಣ್ಣ ಕುಡಿ. ಕುಡಿ ಸಿಯಾ ಇಲ್ಲಿ ಮುಂದೆ ಕುಂಡ್ರ ಬಾ, ನಾ ಕುಡಿತೇನೆ. ತಗೋರಿ, ಕುಡೀರಿ. ಇಂತ ನಾನು ಬಂಗಾರ ಅಂತ ಸಸಿನ ಎಲ್ಲ ಕಲಿಸಿದ್ವ. ಇದನ್ನ ಕುಡಿ. ಇನ್ನು ಕುಡಿಲಿ. ಕುಡಿ. ಸಂಜೆ ಊಟ ಮಾಡಿ ಹತ್ತು ಕುಡಿತೀನಿ, ತೆಗೆದಿಡ. ಸಾಕ? ಇನ್ನೊಂದ್ ಸ್ವಲ್ಪ ಒಟ್ಟು ಬ್ಯಾಡ. ಒಂಚೂರು ತಗೋರಿ. ಮಕ್ಕೋತ್ರೆ ಭಾಳ ಕೆಟ್ಟ ಮಕ್ಕೋರಿ. ಏ ಅಣ್ಣ, ಇಲ್ಲಿ ಬಾ. ನೋಡು, ನಿನಗೆ ಹೇಳಿನ್ಲ ಅದೆಲ್ಲ ತಗೊಂಡು ಬಂದಿ ಇಲ್ಲೋ? ಎಲ್ಲ ತಗೊಂಡ್ ಬಂದೆ. ಮಾಡ್ ತಂದಿ ಇಲ್ಲೋ? ತಂದೇನಿ.
ತಂದನಿ ಗಪ್ಪ ಹೋಗ ನೀವು ಹೇಳುದ್ರಾಗ ತಗೊಂಡು ಇದು ಏನು ಅಂತಲ್ಲ ಇದನ್ನ ಗೊತ್ತೇಳ ಅತ್ತಿ ಸಹಿತ ಹೋಯ್ತ್ರಾಗ ಮೊದಲೇ ಅದನ್ನ ರೀಡ್ ಮಾಡಿ ಹೇಳ್ತೇನೆ. ಕೆಲಸ ಆತು ಮಾಡಿದ್ಯಪ್ಪ ಅವಂದು ಅವ್ನು ಎಬ್ಬಿಸಿ ಒಂಚೂರು ಮಾತಾಡ ನಾ ಬಂಗಾರ ತಕೋತಾನ. ಮೌನ್ಯಾ ಏ ನಾನು ನಿಮ್ಮ ಮಾವ ಏನದು ಏ ಹೇಳವ ನಿದ್ದೆ ಕಾಣ ನೀನ್ ಸೈ ಹೆಂಗ ಮಾಡ್ತೀನಿ ನನಗೆ ಹೇಳು ನೋಡುನು. ಸೈ ಮಾಡು ನೋಡು ಹೆಂಗ ಮಾಡ್ತೀನಿ ಸೈ ಮಾಡು. ಹೇಳ್ರಿ ಸೈ ತೋರಿಸಿದ್ರೆ ಹೆಂಗ್ ಮಾಡ್ತಾರ ಗಪ್ ಸಮಾಧಾನ ಮಾಡ್ತೇನೆ. ಬರಬರಿ ಆತ್ ನೋಡ್ತಾ ಅಣ್ಣ ಹೋಗಿ ಬಯಸಿದ್ದು ಹಾಲು ಅನ್ನ ಹೋಗಿ ಹೇಳಿದ್ದು ಹಾಲು ಅನ್ನ ಎಲ್ಲ ಇನ್ಮ್ಯಾಗ ನಮ್ದು ನಡಿ ಹೋಗುದು ತಗೋ. ತಂಗಿ ಇದು ಎಷ್ಟನೇ ಮದುವೆ? ನಾವು ದಿನ ಒಂದು ಮಾಡ್ತೀವಿ ಅದನ್ನ ಎಲ್ಲಿ ನೋಡಿಲಿ ಇದು ಎಷ್ಟನೇದು ಅದ್ ಎಷ್ಟನೇದು ಅಂದ್ರ ನಾವು ಹಿಂಗಿರ್ತಿದೀವನ. ನಡಿ ಮೊದಲು ಹೋಗುನು. ತಂಗಿ ಹಂಗ ಯಾಕೆ ಹೋಗಿ ಯಾಕ ನೋಡಿಲಿ ಮನ್ಯಾಗ ಬಂಗಾರ ರೊಕ್ಕ ಬೆಳ್ಳಿ ಏನಾರ ಐತನ್ನ ತಗೊಂಡ ನೋಡ್ಕೊಂಡು ಹೋಗುನು ನಡಿ. ಯಪ್ಪ ಆ ಮನ್ಯಾಗೇನ ಹಾಳೈತಿ ಏನೋ ಒಂದು ಬಗರಿ ಮಳಿನೂ ಇಲ್ಲ. ನಾ ಎಲ್ಲಾ ನೋಡಿನಿ ನಡಿ ಹೋಗುನು. ನೋಡಿವಾ ನಿಂದ್ರಿಲ್ಲಿ ಪ್ರತಿ ಸಲ ಚೀಟಿ ಬಾರ್ದಿಟ್ಟು ಹೋಗುದು ಹೋಗ್ತಿದಿಲ್ಲ ಆ ರೀತಿ ಎಲ್ಲ ನಾನು ರೆಡಿನ ಮಾಡ್ಕೊಂಡ್ ಬಂದ ನೀವ ತಗೋ ಪಟ್ಟಕನ ಇಡಲಿ ಹೋಗುನು. ಮತ್ತೆ ಯಾರೇ ಬಂದಿದಾರ ನಡಿ ಪಟ್ಟ ಬರಾಬರಿ ಐತಿಲ್ಲ ನೋಡು ಮತ್ತೆ. ಹಾ ಎಲ್ಲ ಬರೋಬ್ಬರಿ ಐತಿ. ಇಲ್ಲಿ ನೋಡಿಲಿ ಇವ್ರು ಇದನ್ನ ನೋಡಿ ಹುಷಾರ್ಲಿ ಉಳ್ಕೊಂಡ್ರು ಹಂಗ ಅಷ್ಟಕ್ಕೂ ಎಲ್ಲರ ನಮ್ ಬೆನ್ನತ್ತಿ ನಮ್ಮನ್ನ ಹುಡುಕಾಡಕ್ ಬಂದ್ರತ್ತೇಳಿ ಕೇಸ್ ಕಲಾಸ. ತಗೋ ತಗೋ ಪಟ್ನ ಇಡಿ ಅದಕ್ಕಿದ್ದಾನ ಬಾಬಾ ರೀ ನಿಂದ್ರಿ ಎಂತ ವನವಾಸ ಬತ್ ನೋಡ್ರಿ ನಿಮ್ಗ. ರಾಮಂತ ಜೀವನದಾಗ ಹೆಸರೇ ಇಟ್ಕೋಬಾರ್ದು. ನಿಮ್ಮ ತಮ್ಮನ ಹೆಸರು ಲಕ್ಷ್ಮಣ, ಅಣ್ಣನ ಹೆಸರು ರಾಮ. ರಾಮ ವನವಾಸಕ್ಕೆ ಹೋದ, ಕಾಡ್ ಅಡ್ಡಾಡ್ದ. ಅಂಥ ಪರಿಸ್ಥಿತಿ ಇವತ್ತು ನಿಮಗೆ ಬತ್ ನೋಡ್ರಿ. ದೇವ್ರ ಕರೆ ಇದ್ದಾರಿಗೆ ಕಾಲ್ ಇಲ್ಲ ಅನ್ನೋದಕ್ಕೆ ಇದ ಸಾಕ್ಷಿಯಾಗಿ ಹೋತ್ ನೋಡ್ರಿ. ಸುಳ್ಳ ಇಲ್ಲದ ವಿಚಾರ ಮಾಡಕ್ಕೆ ಹೋಗಬೇಡ. ಅದಕ್ಕೆ ಹೇಳಿ ನನ್ನ ಬಲ್ಲವ್ರು ಬಾರದು ಬಪ್ಪದು ಎಂದಿಗೆ ಜೀವನದಾಗ ತಪ್ಪಂಗಿಲ್ಲತ್ತ. ನಾವು ಹುಟ್ಟುಕಿತ್ತ ಮೊದಲ ದೇವ್ರ ನಮ್ಮ ದೈವನ ಬರೆದಿಟ್ಟಿರ್ತಾನ. ಬಾ ಇಲ್ಲದ ವಿಚಾರ ಮಾಡಬೇಡ, ಹೋಗುನು. ಅಲ್ರಿ ಅತ್ತಿ ಒಂದ ಮಾತು ಹೇಳಿಳು, ಮನೆ ಬಿಟ್ಟು ಹೊರಗೆ ಹೋಗಂದ್ರಪ್ಪ ನೀವು ಹೊರಗೆ ಬಂದು ಬಿಟ್ರಿ ನಾನು ಕರ್ಕೊಂಡು ಊಟ ಅರ್ಬಿ ಮೇಲೆ ಹೊರಗೆ ಬಂದೆವು. ಆಸ್ತಿ ಭಾಗ ಮಾಡ್ಕೊಂಡು ನಮ್ಮ ಆಸ್ತಿ ನಾವು ಇಸ್ಕೊಂಬರ್ರಿ. ಲೇ ನೀ ಹೇಳೋ ಮಾತು ಕರೆನೈತೆ. ಅದಕ್ಕೆ ಬಲ್ಲವ್ರೊಂದು ಮಾತು ಹೇಳ್ಯಾರ, ಏಸೂರು ತಿರುಗಿದರೂ ಬೇಸದ ಬಿಡಲಿಲ್ಲ ಅಂದಂಗ ಬ್ಯಾರೆ ಊರಿಗೆ ಹೋಗಿ ಅಮೃತ ಕುಡಿದ ಜೀವನ ಮಾಡೋಕ್ಕಿಂತ ಇದ್ದೂರಾಗ ಅಂಬಲಿ ಕುಡಿದ್ರೆ ಲೇಸು ಅಂತ ಹೇಳ್ತಾರೆ. ಆದ್ರೆ ಬೇಡ ಅಂತ ಮನೆ ಬಿಟ್ಟು ಬಂದಿದ್ದೀವಿ, ಹೆಂಗೆ ಹೋಗೋದು? ನಮ್ಮ ಪಾಲದ ಆಸ್ತಿ ಇಸ್ಕೊಂಡು ಅಲ್ಲೇ ಮಾಡ್ಕೊಂಡು ತಿನ್ನೋನು ಬರ್ರಿ. ನೀ ಹೇಳೋ ಮಾತು ಒಂದು ಲೆಕ್ಕದ್ಲೆ ಕರೆನ ಅನಿಸ್ತೈತಿ. ಹೋಗೋಣತ್ತೇನ? ಹೋಗುನು ಬರ್ರಿ. ಹೋಗಕ್ಕೆ ಸುರುಟಿ ಅಲ್ಲನ? ಹೌದ್ರಿ ಅವ್ರ ಅಣ್ಣವ? ಅಣ್ಣ ತಂಗಿ ಇಬ್ರು ದಾರಿ ಗಾಡಿ ಮೇಲೆ ಹೋದ್ರ. ಈ ಅವಸರವಾಗಿ ಇವರು ಮನೆ ಬಿಟ್ಟು ಹೊಂಟಾರಂದ್ರ ಮೊದಲ ಅವ್ರು ಕುಡಿದು ನಿಷೇಧಾಗ ಮಾತಾಡಕ್ಕೆ ಬರವಲ್ದಾಗಿತ್ತ. ಹೌದ್ರಿ, ಮನ್ಯಾಗ ಏನೇನ್ ಮಾಡ್ಯಾರೋ ಏನೇನಿಲ್ಲೋ ಆ ದೇವ್ರಿಗೆ ಗೊತ್ತ್ರಿ. ಬೇಡ, ನಾವು ಮನೆ ಬಿಟ್ಟ ಊರು ಬಿಟ್ಟು ಹೋಗೋದ ಬೇಡ, ಹೊಳೆ ಮನೆಗೆ ಹೋಗೋಣ ಬಾ. ಬರ್ರಿ, ಏನೇನ್ ಮಾಡ್ಯಾರ ನೋಡ್ ಬರ್ರಿ. ತಂಗಿ ಸಸಿಯ ನೀರು ತರವ. ನನ್ನ ಸಣ್ಣ ಸಸಿ ಭಾಳ ಶಾನ್ಯಾಳ ನೋಡು ಸಸಿಯ. ಶ್ರುತಿ 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 ಇವ ತವ ಹೇಳ್ಕೈತಪ್ಪ ಅದ್ರ ನೀನು ಎತ್ತಿನ
ಯವ್ವ ಚೀಟಿ ಬರೆದಿಟ್ಟಿಗ್ಯಾರ ಯಾರು? ನನ್ನ ಪ್ರೀತಿಯ ಗಂಡನಿಗೆ ತಿಳಿಸೋದು ಏನಂದರೆ, ಇಡೀ ಆಸ್ತಿಗೆ ನಾನೇ ವಾರಸ್ಥರಾಗಿದ್ದೀನಿ. ಅತ್ತಿದು ಹಾಗೂ ನಿಮ್ಮದು ಸಹಿ ಮಾಡಿಸಿದ್ದೀನಿ. ಜೀವ ಬೇಕಾದರೆ ನಮ್ಮ ಹುಡುಕ ಪ್ರಯತ್ನ ಮಾಡಬೇಡ್ರಿ. ಒಂದು ವೇಳೆ ಹುಡುಕು ಪ್ರಯತ್ನ ಮಾಡಿದರೆ ನಿಮ್ಮ ಸಾವು ನಮ್ಮ ಕೈಲಿ ಅಂತ ತಿಳಿದುಕೊಳ್ಳಿ. ಇಂಥ ಹಲವಾರುಗಳು ನಾವು ಮಾಡಿದ್ದೀವಿ. ಯವ್ವ ಏನಾತು ತಮ್ಮ? ಯಾರು ಬರ್ದಾರ ಇದನ್ನ? ಯವ್ವ ಇದನ್ನ ನೀನು ಸೊಸಿ ಬರದ ಇಟ್ಟ ಹೋಗ್ಯಾರ. ಈ ಆಸ್ತಿಗೆಲ್ಲ ಅವರ ವಾರಸ್ತಾರತ್ತ. ನಮ್ಮಿಬ್ಬರು ಕೈಯಿಂದ ಸಹಿ ಮಾಡಿಸ್ಕೊಂಡಾರತ್ತ. ನಾವು ಎಲ್ಲಾರು ಹುಡುಗು ಪ್ರಯತ್ನ ಮಾಡ್ರ ನಮ್ಮನ್ನ ಸಾಯಿ ಹೊಡಿತಾರತ್ತ. ಯಪ್ಪ ಹೆಂಗ್ ಮಾಡೋನು ಯಪ್ಪ? ಏನ್ ಆಸ್ತಿ ಎಲ್ಲ ಬರ್ಸ್ಕೊಂಡ ನಮ್ಮನ್ನ ಫುಲ್ ಕುಡಿಸಿ ಹಾಳು ಯಪ್ಪ. ಆಕೆ ನಮ್ಮನ್ನ ಮೋಸ ಮಾಡಿಳು ತಮ್ಮ. ಯವ್ ಹಿಂಗೆ ಮಾಡ್ತಾವ ತಿಳ್ಕೊಂಡ್ರಿ ಕೆಲಕ್ನ. ಯಪ್ಪ ಭಾಳ ನೆಂಬಿನು ಆಕಿನ. ಸಣ್ಣ ಸಸಿ ಅದ ತಂದ ಎಷ್ಟು ಅಪ್ಪರು ಮಾಡಿ ನೋಡು ನಮ್ಮನ್ನ ಕುತ್ತಿಗೆ ಕೋದ್ ಹಾದಳು ಯಪ್ಪ. ಇನ್ನು ಮುಂದೆ ನಮಗೆ ಭಿಕ್ಷಾ ಪಾತ್ರ ಗತಿ ಕಾಣಿಸುತ್ತೆ. ಹಂಗ ಆತು ಯಪ್ಪ ನಮ್ಮ ಪರಿಸ್ಥಿತಿ. ಇನ್ನು ನಾನು ದೊಡ್ಡ ಮಗ ಬಂದಂದ್ರೆ ಏನು ಹೇಳ ರೀ ನೋಡ್ರಿ ಅಲ್ಲಿ ಲಕ್ಷ್ಮಣ ಅತ್ತಿ ಏನೂ ಆಗಿಲ್ರಿ ಅವ್ರಿಗೆ, ಆರಾಮದಾರ. ನೀವು ಅಂಜಾಕ್ ಹೋಗ್ಬೇಡ್ರಿ. ಹೌದ್ರಿ, ನಾ ಅವ್ರು ಹೋಗೋದು ನೋಡಿದ್ರೆ ಏನೋ ಅನಾಹುತ ಮಾಡ್ಯಾರ ಅಂತ ತಿಳ್ಕೊಂಡಿದ್ನಿ. ನೀವು ಅತ್ತಿಗದು ಏನು ಮಾತಾಡಕ್ ಹೋಗ್ಬೇಡ್ರಿ. ಯವ್ವ ಲಕ್ಷ್ಮಣ, ಶ್ರುತಿ ಅವ್ರ ಅಣ್ಣ ಯಾಕೆ ಹೋದ್ರು? ಏನ ಶ್ರುತಿ ಅವ್ರ ಅಣ್ಣ ತಮ್ಮನ್ನು ಮೋಸ ಮಾಡಿ ಹೋಗ್ಯಾರಣ್ಣ. ಲಕ್ಷ್ಮಣ ಅಂತದ್ ಏನಾತಪ್ಪ? ಆಟ ಗಾಬ್ರಾಗಿದೆ. ಅತ್ತಿರಿ ಏನಾತ್ರಿ? ಯವ್ವ ಏನು ಮೋಸ ಮಾಡಿ ಹೋದ್ರ ಅವ್ರು ನಿಮಗೆ? ಅಣ್ಣ ಇಡೀ ಆಸ್ತಿ ಎಲ್ಲ ಬರ್ಸ್ಕೊಂಡು ಹೋಗ್ಯಾರಣ್ಣ. ಈ ಹುಡುಕು ಪ್ರಯತ್ನ ಮಾಡ್ರ ನಮ್ಮನ್ನ ಕೊಲೆ ಮಾಡ್ತಾರಂತಾನ. ಇದ್ರಾಗ ಬರ್ದಿಟ್ಟು ಹೋಗ್ಯಾರಣ್ಣ ಎಲ್ಲ. ಏನಪ್ಪ, ಇಡೀ ಆಸ್ತಿನ ಸಹಿ ಮಾಡಿಸ್ಕೊಂಡು ಹೋಗ್ಯಾರ? ಅದನ್ನ ಇದ್ರಾಗ ಬರೆದಿಟ್ಟು ಹೋಗ್ಯಾರ? ಗೊತ್ತಿತ್ತು ನನಗ. ಅವರು ನೆಂಬಿಸ್ಕುತ್ತಿಗೆ ಹೋಗ್ತಾರ ಅನ್ನೋದು ಗೊತ್ತಿತ್ತ. ನೀವಿಬ್ಬರು ಅವ್ರು ತಾಳ್ತಕ್ಕಂತೆ ಕುಣಿದ್ರಿ. ಆಸ್ತಿ ಹೋಗೈತೆ ಅಂತ ಭಯ ಪಟ್ರೇನ? ಆಕೆಗೇನು ಗೊತ್ತೈತಿ? ಇಡೀ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಇಲ್ಲ, ಅವ್ವನ ಹೆಸರಲ್ಲೇ ಇಲ್ಲ, ನಮ್ಮಪ್ಪ ನನ್ನ ಹೆಸರಲ್ಲೇ ಬರೆದಿಟ್ಟು ಹೋಗ್ಯಾನ. ನೀ ಯಾಕೆ ಹೆದರಿದೆವು? ನೀನೊಬ್ಬ ಗಂಡಸು, ಆಳವ್ಗ 10 ಮಂದಿ ಹೆಂಡ್ರತ್ತ. ಯವ್ವ ಯಪ್ಪ ರೀ ಆತಿಗೆ ನಿಮಗ ಮೋತಿ ತೋರ್ಸೋ ಧೈರ್ಯ ಇಲ್ರಿ. ಸಣ್ಣ ಸಸಿ ಅಮೃತ್ ಕುಡ್ಸ್ಯಾಳ ಅಂತ ಹೇಳಿ ನಮಗ ಬಾಯಿಗೆ ಬಂದಂಗ ಮಾತಾಡಿ ಗಂಡ ಹೆಂಡತಿನ ಊಟ ಅರ್ಬಿ ಮೇಲೆ ಮನಿ ಬಿಟ್ಟು ಹೊರಗೆ ಹಾಕಿರ. ಮುಚ್ಚ ಬಾಯಿ. ಗಾಯ ಆದ್ರ ಮೇಲೆ ಮಾಯು ಹಂಗ ಮಲಾಮ್ ಹಚ್ಚಬೇಕು ಹೊರತು ಖಾರದ ಪುಡಿ ಉದುರಿಸಬಾರ್ದು. ಆಕೆ ತಪ್ಪು ಮಾಡೀನಿ ಅಂತ ಆಕೆ ಆತ್ಮ ಹೇಳಿದಾಗ ಆಕೆ ತಲೆ ತೆಗ್ಗಿಸಿಳ. ಯವ್ವ ನೀ ಏನೋ ಮಾಡಿದ್ರು ನನಗೆ ಜನ್ಮ ಕೊಟ್ಟು ತಾಯಿ. ನೀ ಯಾವತ್ತು ತಾಯಿ ತಾಯಿ ದೊಡ್ಡಕಿನ ಹೊರತು ಸಣ್ಣಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ತಪ್ಪು ಮಾಡೋದೇನು ಮರ ತಪ್ಪು ಮಾಡ್ತೈತೇನ? ತಪ್ಪು ಮಾಡೋದು ಸಹಜ, ಅದನ್ನು ತಿದ್ದಿಕೊಂಡು ನಡೆಯೋದು ಮಾನವನ ಧರ್ಮ ಅಂತ ಹೇಳ್ತಾರೋ. ನೀ ತಪ್ಪು ಮಾಡಿದಿ ಅಂತೇಳಿ ನಾ ಅದನ್ನು ತಿಳ್ಕೊಂಡ್ರೆ ಅದು ತಪ್ಪಾಗಿ ಕಾಣಿಸ್ತೈತಿ. ಏನಿದ್ದರೂ ನಮ್ಮವ್ವ ಅವನಂಗಿರ್ಬೇಕು. ಏನ ನೀ ತಿಳ್ಕೊಂಡ್ರೆ ನಾ ತಿಳ್ಕೊಂಡ್ರ ನನ್ನ ಪರಿಸ್ಥಿತಿ ಹಿಂಗೆ ಹಾಕಿರ್ಕಿಲ್ಲ, ನಾ ಹಾಕಿರ್ಕಿಲ್ಲ. ಹೌದಪ್ಪ, ನಿಂದು ದೊಡ್ಡ ಗುಣ ನೋಡಪ್ಪ. ಯವ್ವ ಬಿಟ್ಟು ಬೇಡ ಇನ್ನೆಲ್ಲ ನಡು. ಎಲ್ಲ ಮರದ ಕಿಶಿಂದ ಎಲ್ಲರೂ ಕೂಡಿ ಊಟ ಮಾಡಿ ಬರ್ರಿ. ನಡ್ರಿ.